ಸನ್ನಿಧತ್ತಾಂ ಸದಾ ಹೃದಿ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ. ಶ್ರೀಮತೆ ನಿಗಮಾಂತ ಮುಖಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ. ಪದ್ಮರಾಗ ಪದ್ಧತಿನಲ್ಲಿ 6ನೇ ಶ್ಲೋಕ ಅಂದರೆ 586ನೇ ಶ್ಲೋಕ ಸಹಸ್ರದಲ್ಲಿ. ಪದ್ಮರಾಗಗಳು ಅಂದರೆ ಕೆಂಪು ಕಲ್ಲುಗಳು, ರತ್ನಗಳು. ಆ ಕೆಂಪು ರತ್ನಗಳು ರಂಗನಾಥನ ಪಾದುಕೆನಲ್ಲಿ, ಶಠಾರಿನಲ್ಲಿ ಅಲಂಕಾರಕ್ಕೋಸ್ಕರವಾಗಿ ಅದನ್ನು ಹುದುಗಿಸಿಟ್ಟಿದ್ದಾರೆ. ಬೇರೆ ಬೇರೆ ತರಹದ ರತ್ನಗಳನ್ನು. ಬಹುರತ್ನ ಆಯಿತು, ರತ್ನ ಸಾಮಾನ್ಯವಾಯಿತು. ಈಗ ಸ್ವಾಮಿ ದೇಶಿಕರು ಪದ್ಮರಾಗ, ಆ ಕೆಂಪು ರತ್ನದ ಕಾಂತಿಯನ್ನು ವಿಷಯವಾಗಿಟ್ಟು ಪಾದುಕೆಯ ವೈಭವವನ್ನು ಹೇಳ್ತಾರೆ. ಆ ಕೆಂಪು ರತ್ನ ಕೆಂಪು ಕಾಂತಿಯನ್ನು ಕೊಡುತ್ತೆ. ಆ ಕೆಂಪು ಕಾಂತಿ ಪರಮಾತ್ಮನ ವಿಷಯದಲ್ಲಿ ಎಷ್ಟೊಂದು ವಿಷಯಗಳನ್ನು ಹೇಳುತ್ತೆ ಅನ್ನೋದನ್ನು ಅಷ್ಟು ಸುಂದರವಾಗಿ ಅವರ ಮನಸ್ಸಿನಲ್ಲಿ ಅನುಭವಿಸಿ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ನಮ್ಮ ಬುದ್ಧಿಗೆ ಅದು ಎಟ್ಕೋದಿಲ್ಲ. ಅದು ಕೇವಲ ಜ್ಞಾನಿಗಳಾದ್ರೂ ಕವಿಗಳಿಗೆ ಮಾತ್ರ ಅದು ತೋಚುತ್ತೆ ವಿನಃ ನಮ್ಮ ಕಲ್ಪನೆಗೆ ಅದು ಸಿಗೋದಿಲ್ಲ. ನಾವು ಸಾಮಾನ್ಯರಲ್ವ, ನಮಗೆ ಸಾಮಾನ್ಯವಾದಂಥ ಕಾಂತಿ ಕಾಣಿಸುತ್ತೆ ವಿನಃ ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಹೇಳ್ತಾರೆ ನೋಡಿ, 586 ಪಶ್ಯಂತಿ ರಂಗೇಶ್ವರ ಪಾದುಕೇತ್ವ. ಅಮ್ಮ ಪಾದುಕೆ, ನಿನ್ನನ್ನು ನೋಡ್ತಾ ಇದ್ದೀವಲ್ಲ, ಯಾರು ನೋಡ್ತಾರೋ ಅವರಿಗೆ ಪದ್ಮ ಪೌರಾಂಗನ ಸ್ಪರ್ಶಿತ ರಾಗವಂದ. ಪೌರಾಂಗನ ಪುರಜನರು ಎಲ್ಲರೂ ರಂಗನಾಥನ ಉತ್ಸವಕ್ಕೆ ಎಲ್ಲ ಜನಗಳು ಬರ್ತಾರೆ ನೋಡೋಕ್ಕೆ. ಉತ್ಸವವನ್ನು ದರ್ಶನ ಮಾಡೋಕ್ಕೆ ಬರ್ತಾರೆ. ಭಗವಂತ ಏನು ಅಲಂಕಾರ ಮಾಡ್ಕೊಂಡಿದ್ದಾನೆ, ಯಾವ ವಾಹನದಲ್ಲಿ ಬರ್ತಾನೆ, ಎಷ್ಟೊಂದು ಜನ ಬರ್ತಾರಲ್ಲ. ನಮ್ಮವರೆಲ್ಲ ಬರ್ತಾರೆ, ಅವರನ್ನು ನೋಡ್ಬೋದು ಅಂತಾನೂ ಬರ್ತಾರೆ. ಕೆಲವರು ಅದಕ್ಕೋಸ್ಕರನೇ ಬರ್ತಾರೆ. ಜಾತ್ರೆ ಅಂದ್ರೇನು, ಬೇಕಾದಷ್ಟು ಊರಿನಿಂದ ಎಲ್ಲರೂ ಬರ್ತಾರೆ, ಅವರನ್ನೆಲ್ಲ ದರ್ಶನ ಮಾಡ್ಬೋದು, ಭಕ್ತರನ್ನು ದರ್ಶನ ಮಾಡ್ಬೋದು ಅಂತ ಬರ್ತಾರೆ. ಅದರಿಂದ ಆ ಪರಮಾತ್ಮನ ಉತ್ಸವವನ್ನು ಸುಮ್ಮನೆ ದರ್ಶನ ಮಾಡ್ತಾರೆ. ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತರಹ ಅನುಭವ ಇರುತ್ತಲ್ವ. ಅದು ಬೇಕಾಗಿದ್ದು ಬೇರೆ ಬೇರೆ ವಿಷಯಗಳು, ಆಸೆನೂ ಬೇರೆ, ಪುರುಷಾರ್ಥವೂ ಬೇರೆ. ಆದರೆ ಜ್ಞಾನಿಗಳಿಗೆ ಬರೀ ಪರಮಾತ್ಮನೇ ವಿಷಯ, ಅವರಿಗೆ ಬೇರೆ ಏನು ಬೇಡವಲ್ಲ. ಆ ಪರಮಾತ್ಮಾನುಭವದಲ್ಲಿ ಪರಮಾನಂದವನ್ನು ಕಾಣುವಂಥವರಿಗೆ ಬೇರೆ ವಿಷಯದಲ್ಲಿ ರುಚಿಸೋದಿಲ್ಲ. ಅದರಿಂದ ಅವರು ಅಲ್ಲೇ ಸೇವೆ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಸೇವೆ ಅಲ್ಲೇ ಅಷ್ಟು ಏಕಾಗ್ರತೆಯಿಂದ ದರ್ಶನ ಮಾಡ್ತಾ ಇದ್ದಾಗ ಅವರಿಗೆ ಭಗವಂತನ ದಿವ್ಯ ಗುಣಗಳು, ಅವನ ಸೌಂದರ್ಯ, ಅವನ ಸೌಲಭ್ಯ ಅದು ಕಾಣಿಸುತ್ತೆ. ಅವರು ಅದನ್ನೇ ದರ್ಶನ ಮಾಡ್ತಾರೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನುಭವವನ್ನು. ಸೊ ಕವಿತೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದು ಖಂಡಿತ ಅದೇ ಕಾರಣ. ಆದರೆ ಆ ಕವಿತೆಯನ್ನು ಬರೆಯೋಕ್ಕೋ ಅವರ ಅನುಭವವನ್ನು ಬೇರೆಯವರಿಗೆ ತಿಳಿಸೋಕ್ಕೋಸ್ಕರವೋ ಒಳ್ಳೆ ಜ್ಞಾನ ಇರಬೇಕು, ಆ ಶಕ್ತಿ ಇರಬೇಕು. ಕವಿತಾ ರಚನೆಯ ಶಕ್ತಿ ಇರಬೇಕು. ಅದು ಪರಮಾತ್ಮ ಕೊಡ್ತಾನೆ. ಕೆಲವರಿಗೆ ಮಾತ್ರ ಇರುತ್ತೆ. ಎಲ್ಲರೂ ಒಂದೇ ತರಹ ಕವಿಗಳಾಗೋ ಅಥವಾ ಬೇರೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರಹ ಶಕ್ತಿ ಇರುತ್ತೆ. ಆದರೆ ಕವಿಗಳಿಗೆ ಮಾತ್ರ ಈ ಕಲ್ಪನಾ ಲೋಕದಲ್ಲಿ ಹೋಗಿ ಅದರಲ್ಲಿ ಅನುಭವ ಮಾಡುವಂತಹ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ. ಅದರಿಂದ ಅವರು ಕ್ರಾಂತಿಕಾರರು ಅಂತಾರೆ. ಕ್ರಾಂತಿಕಾರರು ಮಾತ್ರ ಅಲ್ಲ, ಭವಿಷ್ಯವನ್ನೂ ತಿಳಿದುಕೊಳ್ಳುವಂಥವ್ರು. ಎಷ್ಟೊಂದು ನಾವು ನೋಡಿದ್ದೀವಲ್ವ, ನಾವೆಲ್ಸ್ ಎಲ್ಲ ಬರೀತಾರೆ ಕಥೆಗಳನ್ನು. ಅದರಲ್ಲಿ ಮುಂದೆ ಏನೇನಾಗುತ್ತೆ ಅನ್ನೋದು ಅದರಲ್ಲಿ ಇರುತ್ತೆ. ನಮ್ಗೆ ಆಮೇಲೆ ಗೊತ್ತಾಗುತ್ತೆ, 25 ವರ್ಷ ಆದಮೇಲೆ, ಹೋಗೋ ಇವರು ಅದರಲ್ಲಿ ಬರೆದಿದ್ರು, ಅದನ್ನೇ ಇವರು ಪಿಕ್ಚರ್ ಮಾಡ್ತಾ ಇದ್ದಾರೆ, ಇದು ನಡೀತಾ ಇದೆ. ಅದಕ್ಕೆ ಕ್ರಾಂತಿಕಾರರು ಅಂತಾನೆ ಕವಿಗಳಿಗೆ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಈ ಶ್ಲೋಕದಲ್ಲಿ, ನೀನೆಂತಹ ಸೌಂದರ್ಯದ ಚಿಲುಮೆ ಅಂತ. ಎಂತಹ ಸೌಂದರ್ಯಮ್ಮ ನಿನಗೆ. ಅಲ್ಲಿ ನಿನ್ನನ್ನು ಸೇವಿಸಿದ ಜನರೆಲ್ಲರಿಗೂ ಎಲ್ಲೇ ಇಲ್ಲದಷ್ಟು ಆಸೆ ಉಂಟಾಗತ್ತೆ. ರಾಗ ಅಂದರೆ ಆಸೆ ಉಂಟಾಗತ್ತೆ. ಅದರಿಂದ ನಿನ್ನಲ್ಲಿರುವಂತಹ ಆ ಕೆಂಪು ರತ್ನಗಳು ಮನ್ಮಥನು ಎನ್ನುವಂಥ
ಎಂಬ ಬೆಂಕಿಯ ಕೆಂಡಗಳಂತೆ ಕಾಣಿಸುತ್ತೆ. ಮನ್ಮಥ ಒಂದು ಕಾಮತಾಪವನ್ನು ಉಂಟು ಮಾಡ್ತಾನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅದರಂತೆ ಕಾಣಿಸ್ತಾ ಇದೆಯಾ. ಪರಮಾತ್ಮನಲ್ಲೇ ಒಂದು ಆಸೆ ಉಂಟಾಗುತ್ತೆ. ಕೃಷ್ಣನನ್ನು ನೋಡಿದ್ರೆ ಗೋಪಿಕೆಯರು ಯಾವ ರೀತಿಯ ಆಸೆ ಪಟ್ಟರೋ ಆ ರೀತಿಯಾದ ಆಸೆ ಎಲ್ಲ ಜನರಿಗೂ ಉಂಟಾಗುತ್ತೆ. ಪೌರ ಅಂಗನಾಗ ಅಂತ, ಅಂಗನಾಮಂಗನೇ ಅಂತರಂ ಮಾಧವಂ 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 ಅಂತರೇ ಅಂಗನ ಅನ್ನುವಂಥ ರಾಸಕ್ರೀಡೆಯಲ್ಲಿ ಯಾವ ರೀತಿ ಪರಮಾತ್ಮ ಆ ಒಂದೊಂದು ಗೋಪಿಯರಿಗೂ ಪರಮಾನಂದವನ್ನು ಉಂಟು ಮಾಡಿದ್ನೋ ಅವನ ದರ್ಶನ ಮಾತ್ರ ಸಾಕು. ಆಹಾ, ಅದನ್ನೇ ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕರು. ಆ ಥರ ಉಂಟು ಮಾಡಿದ್ನೇನೋ. ಶೃಂಗಾರ ಯೋನೆಗೆ ಜ್ವಲನಸ್ಯ ದೀಪ್ತೈಹಿ, ಶೃಂಗಾರ ಯೋನಿ ಆದರೆ ಹೇಳ್ತಾರೆ ರಾಗಬಂಧ ಸ್ಪರ್ಶಿತ. ಅದು ಶ್ರೀರಂಗನಗರದ ಸ್ತ್ರೀಗಳೆಲ್ಲ ಬಂದಿದ್ದಾರೆ ಅಲ್ಲಿ. ಅವರೆಲ್ಲರೂ ಆ ಪಾದುಕಾ ದೇವಿಯನ್ನು ನೋಡ್ತಾ ಇದ್ದಾರೆ. ಕೆಂಪು ಕಾಂತಿ ಬರ್ತಾ ಇದೆ, ಪರಮಾತ್ಮ ಕಾಂತಿಯಲ್ಲಿ ಜ್ವಲಿಸ್ತಾ ಇದ್ದಾನೆ. ಆ ಕೆಂಪು ಕಾಂತಿ ಇವರಿಗೆ ರಾಗವನ್ನು ಉಂಟು ಮಾಡ್ತಾ ಇದೆ ಅಂತಾರೆ ಇದರಲ್ಲಿ. ಶೃಂಗಾರ ಯೋನೆ ಅಂದರೆ ಶೃಂಗಾರ ರಸವನ್ನೇ ಉಂಟು ಮಾಡುವಂಥ ಮನ್ಮಥ. ಮನ್ಮಥನಿಗೂ ಮನ್ಮಥನಾದವನು ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಮನ್ಮಥ. ಅವನೆಂಬ ಜ್ವಲನಸ್ಯ ಅಗ್ನಿ, ಅವನನ್ನು ನೋಡಿದ ತಕ್ಷಣ ಈ ಮನ್ಮಥ ಉಂಟು ಮಾಡ್ತಾನಂತೆ. ಜ್ವಲನಸ್ಯ ಅಗ್ನಿಯನ್ನು ಉಂಟು ಮಾಡಿ ದೀಪ್ತೈಹಿ ಅಂಗಾರ ಇವ, ನಿನ್ನ ಕೆಂಪು ಕಾಂತಿಗಳಿಂದ ಒಳ್ಳೆ ಅಂಗಾರ ಬೆಂಕಿಯಂತೆ ಜ್ವಲಿಸುತ್ತೆ. ಅದು ಕೂಡಿಕೊಂಡಿರುವಂತೆ ಪಶ್ಯಂತಿ ನೋಡ್ತಾರೆ. ಸೊ ಇಲ್ಲಿ ಅರ್ಥ ಏನು? ಪರಮಾತ್ಮನ ಮೇಲೆ ಅಷ್ಟು ಪ್ರೀತಿ ರಾಗ ಆಸೆ ಅದು ಉಂಟಾಗಿ ಅದು ಒಂದು ಇದನ್ನು ಉಂಟು ಮಾಡುತ್ತೆ. ಮನ್ಮಥ ಏನಾದರೂ ಇವರಲ್ಲಿ ಏನಾದರೂ ಕಾಮವನ್ನು ಉಂಟು ಮಾಡಿದಾನೇನೋ, ಅದು ಜ್ವಲಿಸ್ತಾ ಇದೆಯೇನೋ ಅಂದರೆ ಅಷ್ಟು ಅಂತ ಮಿತಿಮೀರಿದಂಥ ಆಸೆ ಉಂಟಾಗುತ್ತೆ. ಆಳ್ವಾರವರ ದಿವ್ಯ ಸೂಕ್ತಿಗಳನ್ನು ಅನುಭವಿಸಿದರೆ ಪರಮಾತ್ಮನಲ್ಲಿ ಯಾವ ರೀತಿ ನಮಗೆ ಆಸೆ ಉಂಟಾಗುತ್ತೋ ಅದನ್ನು ಇಲ್ಲಿ ಪರಮಾತ್ಮನ ರೂಪದಲ್ಲಿ ಉಂಟಾಗುತ್ತೆ. ಅಲ್ಲಿ ಪರಮಾತ್ಮನ ಗುಣದಲ್ಲಿ ಉಂಟಾಗುತ್ತೆ, ಸ್ವಭಾವದಲ್ಲಿ ಉಂಟಾಗುತ್ತೆ. ಇಲ್ಲಿ ಪರಮಾತ್ಮನ ಸೌಂದರ್ಯದಲ್ಲಿ ಉಂಟಾಗುತ್ತೆ. ಸೌಂದರ್ಯ ತಾನೇ ಆಕರ್ಷಣೆ. ಅದರಿಂದ ನಾವೇನು ಮಾಡಬೇಕು? ಆಚಾರ್ಯರು, ಆಳ್ವಾರ್ಗಳು, ನಮ್ಮ ಪೂರ್ವಿಕರು ಅವರೆಲ್ಲರೂ ಕೊಟ್ಟಂತಹ ಪೊಕ್ಕಿಷ ಎಲ್ಲವರವರ ವ್ಯಾಖ್ಯಾನಗಳು, ಅವರ ಅನಿಸಿಕೆಗಳು, ಸ್ತೋತ್ರಗಳು, ಸ್ತವಗಳು, ಕೀರ್ತನೆಗಳು ಎಲ್ಲವೂ ಕೂಡ ನಮಗೆ ತುಂಬ ಆಸೆಯನ್ನು ಉಂಟು ಮಾಡುತ್ತೆ. ಪರಮಾತ್ಮನಲ್ಲಿ ಆಸಕ್ತಿ ಉಂಟಾದಾಗ ಬೇರೆ ವಿಷಯದಲ್ಲಿ ನಮ್ಮ ಮನಸ್ಸು ಹೋಗದೇ ಇರುವಂತೆ ಆಗುತ್ತೆ. 587 ಅವೈಮಿ ದೋಷಾಪಗಮಸ್ಯ ಹೇತುಂ ತಮೋಪಗಾಂ ಸಂವೃತ ಪದ್ಮರಾಗಾಂ ಅಶೇಷವಂದ್ಯಾ ಮಣಿಪಾದುಕೆ ತ್ವಾಂ ರಂಗೇಶ ಸೂರ್ಯೋದಯ ಪೂರ್ವ ಸಂಧ್ಯಾ. ರಂಗೇಶ ಸೂರ್ಯೋದಯ, ಇದು ಸೂರ್ಯೋದಯದಲ್ಲಿ ಉಂಟಾಗುವಂಥ ಒಂದು ಕಲರ್ ಆಕಾಶದಲ್ಲಿ, ಪ್ರಕೃತಿಯಲ್ಲಿ. ಸೂರ್ಯೋದಯವಾಗಬೇಕಾದ್ರೆ ಏನಾಗುತ್ತೆ? ಅರುಣ ಕಾಂತಿ ಉಂಟು ಬಂದಾಗ ಕೆಂಪಗೆ ಕಾಣಿಸುತ್ತೆ. ಅದೆಲ್ಲ ಪೂರ್ತಿ ಆ ಪೂರ್ವ ದಿಕ್ಕಿನನ್ನು ನೋಡಿದಾಗಲೇ ಸಾಕು. ಪೂರ್ವ ಸಂಧ್ಯಾ ಅಂದರೆ ಬೆಳಗಿಂದು, ಪಶ್ಚಿಮ ಅಂತಂದರೆ ಮುಳುಗುವಂಥ ಕಾಲ, ಅಲ್ಲೂ ಉಂಟಾಗುತ್ತೆ. ಆದರೆ ಪೂರ್ವ ಸಂಧ್ಯೆ ತುಂಬ ಸುಂದರ ಅರುಣ. ಅದರಿಂದ ಇಲ್ಲಿ ಹೇಳ್ತಾರೆ ಅಮ್ಮ ಮಣಿಪಾದುಕೆ ದೋಷಾಪಗಮಸ್ಯ. ಈಗ ದೋಷ ಇಲ್ಲಿ ಸೂರ್ಯ ಅಂತ ಬಂದಾಗ ಕತ್ತಲೆ ಎನ್ನುವಂಥದ್ದು ದೋಷ. ಸೂರ್ಯ ಬಂದಾಗ ಕತ್ತಲೆ ಎನ್ನುವಂಥ ದೋಷವನ್ನು ನಿವಾರಣೆ ಮಾಡ್ತಾನೆ ಪೂರ್ವ ಸಂಧ್ಯಾ. ನಾವು ಮಾಡುವಂಥ ಪಾಪಗಳೆಲ್ಲ ದೋಷ, ಅದನ್ನು ಪೂರ್ವದಲ್ಲಿ ಎಲ್ಲ ತೆಗೆದು ಹಾಕ್ಬೇಕು. ಅಂದರೆ ಎರಡು ಅರ್ಥ. ಒಂದು, ಸೂರ್ಯ ಬಂದ ಅಂದ ತಕ್ಷಣ ಪ್ರಕೃತಿಯಲ್ಲಿ ಕತ್ತಲೆ ಹೋಯಿತು ಅಂತ ಅರ್ಥ. ಅದೇ ಥರ ಜ್ಞಾನ ಎನ್ನುವಂಥ ಬೆಳಕು ಬಂದಾಗ ನಮ್ಮ ಪಾಪಗಳು ಹೋಗುತ್ತೆ, ಅಜ್ಞಾನನೂ ಹೋಗುತ್ತೆ, ದೋಷವನ್ನು ಹೋಗುತ್ತೆ. ಅದಕ್ಕೆ ಕಾರಣವಾಗಿ ತಮೋಪಗಾಂ, ತಮೋ ಗುಣವಾದ ಅಜ್ಞಾನವನ್ನು ನಿವಾರಣೆ ಮಾಡುತ್ತೆ. ಕತ್ತಲನ್ನು ನಾಶಪಡಿಸಿ ಸಂವೃತ ಪದ್ಮರಾಗ, ಯಾವುದರಿಂದ? ನಿನ್ನಲ್ಲಿ ಕೂಡಿಟ್ಟಿರುವಂತಹ ಪದ್ಮರಾಗಗಳು, ಕೆಂಪು ಕಲ್ಲುಗಳು, ರತ್ನಗಳು, ಅದರ ಕಾಂತಿ ಒಟ್ಟುಗೂಡಿ ಕೆಂಪು ರತ್ನಗಳುಳ್ಳಂತಹ ಅಶೇಷವಂತ್ಯ. ಈಗ ಸೂರ್ಯ ಬಂದ ತಕ್ಷಣ ಕೆಂಪು ಕಮಲ ಅರಳುತ್ತೆ. ಅದಕ್ಕೆ ಸೂರ್ಯ ಬೇಕಲ್ಲ, ತಾವರೆಯಲ್ಲಿರುವಂಥ ಕೆಂಪು ಅಶೇಷವಂದ್ಯ. ಅದರಿಂದ ಅದನ್ನು ಕಂಡು
ಆ ಸೂರ್ಯ ಬಂದೇನೋ ಅದು ಕೆಂಪು ತಾವರೆ ಅರಳ್ತೇನೋ ಅಂತ ಆ ಕೆಂಪು ರತ್ನಗಳೆಲ್ಲ ಒಂದು ತಾವರೆ ಹೂವನ್ನು ರಚನೆ ಮಾಡುತ್ತೆ, ಅಲ್ಲಿ ಕಾಣಿಸುತ್ತೆ. ರಚಿಸಿದಂತೆ ಸೂರ್ಯ ಬಂದು ಅದನ್ನು ಅರಳಿಸಿದಂತೆ ಎಲ್ಲರೂ ಅಶೇಷ ಒಬ್ಬರೂ ಬಿಡದಂತೆ ಎಲ್ಲರೂ ನಮಸ್ಕರಿಸುವಂತಹ ತ್ವಾಂ ನಿನ್ನನ್ನು ರಂಗೇಶ ಶ್ರೀರಂಗನಾಥನ ಎನ್ನುವಂತಹ ಸೂರ್ಯೋದಯ, ಸೂರ್ಯ ಉದಯ ಅಂದರೆ ಪ್ರಕಾಶ. ಸೊ ರಂಗನಾಥನ ಪ್ರಕಾಶಕ್ಕೆ ಪೂರ್ವ ಸಂಧ್ಯಾ, ಬೆಳಗ್ಗಿನ ಕಾಲ ಅಂತ ನಾನು ಅವೈನಿ, ನನಗೆ ಅನಿಸತ್ತೆ, ನನಗೆ ತಿಳಿಯುತ್ತೆ. ನಿಮಗೇನು ತಿಳಿಯುತ್ತೋ ಅದು ನಿಮಗೆ ಬಿಟ್ಟಿದ್ದು. ಸ್ವಾಮಿ ದೇಶಿಕರು ಹೇಳ್ತಾರೆ, ನನ್ನ ಭಾವನೆ, ನನ್ನ ಅನಿಸಿಕೆ, ನನಗೇನು ಕಲ್ಪನೆಗೆ ಬರುತ್ತೋ ಅದನ್ನು ಹೇಳ್ತಾ ಇದ್ದೀನಿ ಅಂತ. ನಿಮಗೆಲ್ಲ ಅದೇ ತೋರಬೇಕು ಅನ್ನೋದಿಲ್ಲ, ನಿಮ್ಗೆ ಇನ್ನೂ ಬೇರೆ ಥರದ ಅನುಭವ ಉಂಟಾಗ್ಬೋದು, ಆದರೆ ಇದನ್ನು ಅನುಭವಿಸಿ. ಒಬ್ಬೊಬ್ಬರಿಗೂ ಅನ್ನೋದು ಬೇಕಾದಷ್ಟು ಜನ ಕವಿಗಳು ಇರ್ತಾರಲ್ವ ಅಲ್ಲಿ ಸೇವೆ ಮಾಡುವಂಥವ್ರು, ಅದರಿಂದ ಉಂಟಾಗುತ್ತೆ. ಈಗ ಆಳ್ವಾರವರ ಸೂಕ್ತಿಗಳು ಅಷ್ಟೇ ಅಲ್ವಾ, ಏನು ಸ್ತೋತ್ರ ತಗೊಳ್ಳಿ ಅಥವಾ ಏನಾದರೂ ಸಂಗೀತ ತಗೊಳ್ಳಿ, ಕೀರ್ತನೆಗಳನ್ನು ತಗೊಳ್ಳಿ, ಒಬ್ಬೊಬ್ಬರು ಹಾಡೋರಿಗೆ ಬೇರೆ ಬೇರೆ ಥರ ಇದೆ. ಸ್ತೋತ್ರ ಹೇಳೋರಿಗೆ ಕೆಲವರಿಗೆ ಸ್ತೋತ್ರದ ಅರ್ಥ ಗೊತ್ತಿರಲ್ಲ, ಏನೋ ಒಂದು ಪರಮಾನಂದದಿಂದ ನಾಮ ಸಂಕೀರ್ತನೆ ಅಂತ ಮಾಡ್ತಾ ಇರ್ತಾರೆ. ಅರ್ಥ ಗೊತ್ತಿರೋರು ಅರ್ಥವನ್ನು ತಿಳ್ಕೊಂಡು ಅಬ್ಬಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಮುಳುಗಿಬಿಡ್ತಾರೆ, ಆ ಒಂದು ಪರಮಾತ್ಮನ ಗುಣಗಾನದಲ್ಲಿ ಮುಳುಗಿಬಿಡ್ತಾರೆ. ಕೆಲವರು ಮುಳುಗೋದಿಲ್ಲ, ಸುಮ್ಮನೆ ನಾಮಕಾವಸ್ ಅಂದರೆ ಮಕ್ಕಿ, ಯಾಕೆಂದರೆ ವಾಚಾ ಕೈಂಕರ್ಯ ನಡೀತಾನೆ ಇರುತ್ತೆ, ಮನಸ್ಸು ಅದರಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋದು ಎಲ್ರಿಗೂ ಇಲ್ಲ ಅಲ್ವಾ. ಅದರಿಂದ ಅವರ ಅನುಭವಗಳು ಬೇರೆ ಬೇರೆ ಆಗುತ್ತೆ ಅಂತ ಹೇಳಿ. ಈಗ ಆಳ್ವಾರ ಸೂಕ್ತಿಗಳು ಅಷ್ಟೇ, ಕೆಲವರು ಅರ್ಥ ತಿಳ್ಕೊಂಡು ಚೆನ್ನಾಗಿ ಅನುಭವಿಸ್ತಾರೆ, ಕೆಲವರು ಬರೀ ಅಧ್ಯಯನಕ್ಕೋಸ್ಕರನೇ ಅದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅದ್ರಲ್ಲಿ ಹೋಗೋದೇ ಇಲ್ಲ, ಒಳಗಡೆಗೆ ಮನಸ್ಸು ಹೋಗೋದೇ ಇಲ್ಲ, ಸುಮ್ಮನೆ ಅಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಅದು ಪ್ರಯೋಜನನೇ, ಎಲ್ಲದಕ್ಕೂ ಪ್ರಯೋಜನ ಉಂಟು. ಅಗ್ನಿ ಯಾವ ರೀತಿ ಎಲ್ಲವನ್ನೂ ಸುಡುತ್ತೋ ಆ ರೀತಿ ನಾಮ ಎನ್ನುವಂಥದ್ದು, ಪರಮಾತ್ಮನ ನಾಮ ಎಲ್ಲರಿಗೂ ಅದರ ಪ್ರಭಾವವನ್ನು ಬೀರುತ್ತೆ, ಅದರಲ್ಲಿ ಸಂದೇಹವೇ ಬೇಡ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯೇ ನಮಗೆ ಮೋಕ್ಷವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಅದರಂತೆ ಎಲ್ಲರೂ ಹೊಗಳ್ತಾರೆ. ಆಳ್ವಾರ ಸೂಕ್ತಿಗಳ ಅರ್ಥ ಗೊತ್ತಿರೋರು ಅದನ್ನು ಹೇಳದೆ ಮುಂದಕ್ಕೆ ಹೋಗೋದೇ ಆಗೋದಿಲ್ಲ, ಅಷ್ಟು ಅನುಭವ ಒಬ್ಬೊಬ್ಬರು ಆಳ್ವಾರ್ದು. ಆ ತರಹ ಇಲ್ಲಿ ಜನಗಳಿಗೆ ಉಂಟಾಗತ್ತೆ. 588 ಅವಾಪ್ಯ ಪಾದಾವಲಿರಂಗವರ್ತುಗೋ ಪಾದಾಂಬುಜೆ ಪಲ್ಲವ ಸಂಸ್ಥರಾಭಾಂ ತ್ವತ್ಪದ್ಮರಾಗದ್ಯುತಯೋ ಭಜಂತೆ ಕಾಲಾನಲತ್ವಂ ಕಲುಷಾಂಬುದೇರ್ನಗ. ಅಮ್ಮ ಪಾದಾವಲಿ, ನೀನು ಪರಮಪುರುಷನಾದ ಆ ಪರಮಾತ್ಮ ಅರ್ಚಾರೂಪದಲ್ಲಿ ಸಾಕ್ಷಾತ್ ಪರಮಪದವಾದಂತಹ ಭೂ ವೈಕುಂಠವಾದಂಥ ಶ್ರೀರಂಗದಲ್ಲಿ ಅವನು ವಿಜಯ ಮಾಡಿಸಿದ್ದಾನೆ. ಅವನ ಪಾದಗಳನ್ನು ಸಂರಕ್ಷಣೆ ಮಾಡುವಂಥ ಪಾದಾವನಿಯೇ ಅವನಿ ಅಂದರೆ ರಕ್ಷಣೆ ಮಾಡುವಂಥವಳು. ತ್ವತ್ಪದ್ಮರಾಗ, ನಿನ್ನಲ್ಲಿರುವಂತಹ ಪದ್ಮರಾಗಗಳು ಎನ್ನುವಂತಹ ರತ್ನ, ಕೆಂಪು ರತ್ನಗಳು, ಆದ್ರ ಕಾಂತಿಗಳು. ರಂಗವರ್ತುಗು ಪಾದಾಂಬುಜೆ, ಪರಮಾತ್ಮನ ಪಾದಾಂಬುಜ ಪಾದಾರವಿಂದದಲ್ಲಿ ಪಲ್ಲವ ಸಂತರಾಭ, ಒಳ್ಳೆ ಚಿಗುರಿನ ಕೆಂಪು. ಇಲ್ಲಿ ಕೆಂಪು ಇದನ್ನು ಚಿಗುರು ನೀವು ನೋಡ್ಬೋದು, ಎಲ್ಲ ಮರದಲ್ಲೂ ಚಿಗುರು ಕೆಂಪಗಿರುತ್ತೆ, ಪಳಪಳ ಅಂತ ಹೊಳಿತಾ ಇರುತ್ತೆ. ಆಗುತ್ತಾನೆ ಅದು ಚಿಗುರಿರುವಂಥದ್ದು ನೋಡಿದಾಗ ಆ ಸೊಬಗನ್ನು ಅವಾಪ್ಯ ಅದನ್ನು ಪಡೆದುಕೊಂಡು ನಹ ನಮ್ಮ ಕಲುಷಾಂಬುದೇಗೆ, ನಮ್ಮ ಕಲುಷ ಅಂದ್ರೇನು? ಪಾಪ ಎನ್ನುವಂತಹ ಸಮುದ್ರ. ಎಷ್ಟೊಂದು ಕೆಟ್ಟ ವಿಚಾರಗಳು, ಕೆಟ್ಟ ನಡತೆ, ಕೆಟ್ಟ ಕಾರ್ಯಗಳು, ಕೆಟ್ಟ ಮಾತುಗಳು ಎಲ್ಲನೂ ಬರುತ್ತೆ. ಮನಸ ವಾಚ ಕಾಯ ಪರಿಪೂರ್ಣವಾಗಿ ತ್ರಿಕರಣ ಶುದ್ಧಿ ಖಂಡಿತ ಸಾಧ್ಯನೇ ಇಲ್ಲ. ಮನಸ್ಸು ಚೆನ್ನಾಗಿದ್ರೆ ಬಾಯಲ್ಲೇನೋ ಬರುತ್ತೆ, ಬಾಯಲ್ಲಿ ಬಂದರು ಇನ್ನೇನು. ನಾವೆಲ್ಲ ಯಾರು ಅಂದರು, ಅದಕ್ಕೆ ಹೇಳಿದ್ರು ನಮಗೆಲ್ಲ ಬೇರೆನೆ, ವಾಕೇ ಬೇರೆ, ಮನಸ್ಸೇ ಬೇರೆ, ಕಾಯನೇ ಬೇರೆ. ಎರಡೂ ಒಂದೇ ಆದರೆ ಅವರು ಉತ್ತಮರು, ನಾವೆಲ್ಲ ಅಧಮರು, ನೀಚರು ಅಂತ. ಎಲ್ಲ ಜನಗಳು ಒಂದೇ ಥರ ಇಲ್ವಲ್ಲ. ಅದರಿಂದ ನಮ್ಮಂಥವರಿಗೆಲ್ಲ ಆ ಥರ ಇರುತ್ತೆ. ಆ ಪಾಪ ಎನ್ನುವಂಥ ಸಮುದ್ರಕ್ಕೆ ಅವ್ರು ಹೇಳ್ತಾರೆ ಕಾಲಾನಲತ್ವಂ. ಪ್ರಳಯ ಕಾಲದಲ್ಲಿ ಬೆಂಕಿ ಉಂಟಾಗುತ್ತಲ್ಲ, ಅನಲ ಅಂದರೆ ಬೆಂಕಿ. ಪ್ರಳಯ ಕಾಲದಲ್ಲಿ ಜ್ವಲಿಸುವಂತಹ ಬೆಂಕಿಯಂತೆ ಭಜಂತೆ ಹೊಂದುತ್ತೆ. ನಮ್ಮ ಪಾಪ ಸಮುದ್ರಕ್ಕೆ ಬೆಂಕಿ ಹಾಕಿ ಶೋಷಣೆ ಮಾಡಿ ಎಲ್ಲವನ್ನು ನಿವಾರಣೆ ಮಾಡುವಂತೆ ಅದು ಪ್ರಳಯ ಕಾಲದ ಅಗ್ನಿಯಂತೆ.
ಅಂತ ಇಲ್ಲಿ ಅವರ ಅನುಭವ. ನಮ್ಮಾಳ್ವಾರವರ ಪಾಶುರುಗಳ ಅರ್ಥ ವಿಶೇಷಗಳು ಮನಸ್ಸಿಗೆ ಬಂದರೆ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳು ಅವರೇ ವಿನಯ್ ತೀರ್ಕುಮೆ, ಅವರು ವಿನಯ್ ತೀರ್ಕುಮೆ ಅಂತಲೇ ಹಾಡ್ತಾರಲ್ವ. ವಿನಯ ಅಂದರೆ ಪಾಪಗಳು, ಪಾಪಗಳು ಮಾತ್ರನ ಅಂದರು. ಕರ್ಮಫಲಕ್ಕೆ, ಪುಣ್ಯಕರ್ಮಕ್ಕೆ ನಮಗೆ ಫಲಾನು ಇದೆ. ವಿನಯ ಅಂದರೆ ಕರ್ಮ. ಸೊ ಪುಣ್ಯನೂ ಪಾಪಕ್ಕೂ ಎರಡಕ್ಕೂ ನಮಗೆ ಫಲ ಇದೆ. ಎರಡೂ ಹೋದರೆ ತಾನೇ ನಮಗೆ ಮೋಕ್ಷ. ಅದರಿಂದ ವಿನಯ್ ತೀರ್ಕು ಅಂತ ಹೇಳ್ತಾರೆ ಆಳ್ವಾರು. ಆಳ್ವಾರು ಆಚಾರ್ಯರ ದಿವ್ಯ ಸೂಕ್ತಿಗಳನ್ನು ಮನಸ್ಸಿಟ್ಟು ಓದುವವರಿಗೆ ತುಂಬ ಕಡಿಮೆ. ಆದರೆ ಓದಿದರೆ ಏನಾಗುತ್ತೆ, ಸ್ವಲ್ಪ ಓದಿದರೂ ಸಾಕು. ಅದರ ಸಂಯೋಗ, ಅದರ ಪ್ರಭಾವ ಅದು ಖಂಡಿತವಾಗಿ ಅವರಿಗೆ ಮೆಲ್ಲಗೆ ಅವರಿಗೆ ಅರ್ಥದಲ್ಲಿ, ಭಾವನೆಯಲ್ಲಿ ಮುಳುಗುವಂತೆ ಮಾಡಿ. ಯಾವಾಗ ರಸಿಕತೆ ಬರುತ್ತೋ ಆವಾಗ ಭಾವನೆ ತಾನಾಗೆ ಬರುತ್ತೆ. ಭಾವನೆ ಕೂಡಿനാൽ ಅವನೈ ಕೂಡಲಾಮೆ. ಭಾವನೆ ನಮಗೆ ಉಂಟಾಗ್ಬಿಟ್ರೆ ಆ ಪರಮಾತ್ಮನನ್ನು ಕೂಡೋದಕ್ಕೆ ಕಷ್ಟನೇ ಇಲ್ಲ ಅಂತ ಹೇಳುವ ಹಾಗೆ. ಅದರಿಂದ ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ರೆ ನಮಗೆ ಆಚಾರ್ಯರ ಸಂಪೂರ್ಣ ಕಟಾಕ್ಷ ಬೇಕು. ಆಚಾರ್ಯ ಸಿಗಬೇಕಾದ್ರೆ ಪರಮಾತ್ಮನ ಕಟಾಕ್ಷ ಬೇಕು. ಆದರೆ ಸಂಪೂರ್ಣವಾಗಿ ಪರಮಾತ್ಮ ಸಿಗಬೇಕಾದ್ರೆ ಆಚಾರ್ಯರ ಕಟಾಕ್ಷ ಬೇಕೇ ಬೇಕು, ಅವರ ಅನುಗ್ರಹ ಬೇಕೇ ಬೇಕು. ನೆಕ್ಸ್ಟ್ ಶ್ಲೋಕ. ನಿಸರ್ಗ ಸಿದ್ಧಿಂ ಮಣಿಪಾದ ರಕ್ಷೆ ದೇವಸ್ಯ ರಂಗ ವಸತ ಪ್ರಿಯಸ್ಯ ಬಾಲಾರ್ಕವರ್ಣಾಗ ಪದಪದ್ಮರಾಗಂ ತತ್ಪಾದರಾಗಾಗ ಪುನರುಕ್ತಯಂತಿ, ಪುನಃ ಉಕ್ತಯಂತಿ. ಮತ್ತೆ ಮತ್ತೆ ಹೇಳ್ತಾ ಇರುವಂತೆ ಇದೆ. ನಿನ್ನ ಪದ್ಮರಾಗದ ತ್ವತ್ಪದ್ಮರಾಗ. ವರ್ಣ ಅಂದರೆ ಇಲ್ಲಿ ಅಕ್ಷರಗಳು. ವರ್ಣ ಅಂದರೆ ಕಲರ್, ಕೆಂಪು ರತ್ನದ ಕಾಂತಿಯ ಬಣ್ಣ. ಆದರೆ ಇನ್ನೊಂದು ವರ್ಣ ಅಂತಂದರೆ ಅಕ್ಷರ ವರ್ಣ, ಅಕ್ಷರಮಾಲೆ. ಅದರಲ್ಲಿ ಯಾವುದಾದ್ರೂ ಅಕ್ಷರವನ್ನು ಪುನರುಕ್ತಯಂತಿ ಅದು ಹೇಳ್ತಾನೆ ಇದ್ದಾಳಂದು. ಯಾವುದನ್ನು ಹೇಳ್ತಾ ಇದ್ದಾಳೆ ಅಂದು, ಶ್ರೀರಂಗನಾಥನ ಪಾದುಕೆಯೇ ನಿಸರ್ಗ ಸಿದ್ಧಂ. ನಿಸರ್ಗ ಅಂದರೆ ಸ್ವಾಭಾವಿಕ, ಪ್ರಕೃತಿ ಸ್ವಾಭಾವಿಕವಾಗಿ ಏರ್ಪಟ್ಟಿರುವಂಥ ರಂಗವಸತ ಪ್ರಿಯಸ್ಯ, ಶ್ರೀರಂಗ ವಿಮಾನದಲ್ಲಿ ಬಹಳ ಪ್ರೇಮದಿಂದ ಎಲ್ಲರಿಗೂ ಕಲಿಯುಗದ ಕಡೆಯವರೆಗೂ ಎಲ್ಲರಿಗೂ ದರ್ಶನವನ್ನು ಕೊಡಬೇಕು ಅಂತ ಶ್ರೀರಂಗನಾಥ ಬಂದು ವಾಸ ಮಾಡ್ತಾ ಇದ್ದಾನೆ. ಪ್ರಣವಾಕಾರದ ವಿಮಾನದ ಕೆಳಗಡೆ ಬಂದು ಕಾವೇರಿ ಎನ್ನುವಂಥ ಸುತ್ತಲೂ ಹರಿಯುವಂಥ ಶ್ರೀರಂಗ ದ್ವೀಪದಲ್ಲಿ ಪರಮಾತ್ಮ ಆರಾಮಂ ಚೂಳ್ದಾರಂಗಮಂತ ಆರಾಮವಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಮಲಗಿಕೊಂಡಿರುವಂಥವನನ್ನು ನೀವು ಪೂರ್ತಿ ನಿದ್ದೆ ಮಾಡಿದ್ದಾನೆ ಅನ್ಕೋಬೇಡಿ. ಅವನು ಹೇಗಿದ್ದಾನೆ ಅಂದರೆ ಜಾಗರೂಕರಾಗಿದ್ದಾನೆ. ಯೋಗ ನಿದ್ರೆ ಏನು ಅಂತಂದರೆ, ಯೋಗದಲ್ಲಿ ಈ ಪ್ರಪಂಚವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಚಿಂತಾಕ್ರಾಂತನಾಗಿದ್ದಾನೆ. ಆ ಚಿಂತೆ ಕಣ್ಣನ್ನು ಮುಚ್ಚಿಸ್ಬಿಟ್ಟಿದೆ. ಆದರೆ ಅದು ಪೂರ್ತಿ ಮುಚ್ಚಿಲ್ವಲ್ಲ, ಅನುಗ್ರಹ ಮಾಡೋಕ್ಕೆ ತಾನೇ ಬಂದಿರೋದು. ಯಾರು ಕೂಗಿದ್ರು, ಆರ್ತನಾದ ಮಾಡಿದ್ರು ಅವರಿಗೆ ಆಶ್ಚರ್ಯವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆ ಶ್ರೀರಂಗನಾಥ ಅಂತಲೇ ಹೇಳ್ತಾರೆ. ತುಂಬ ಇಷ್ಟವುಳ್ಳ ಆ ದೇವಸ್ಯ, ಆ ರಂಗನಾಥನ ಪದಪದ್ಮ ರಾಗ, ಅಡಿದಾವರಿಯ ಕೆಂಪು. ಇವಳಲ್ಲಿರೋದು ಕೆಂಪು ರತ್ನಗಳು ಪಾದುಕೆಯಲ್ಲಿ. ಆದರೆ ಪರಮಾತ್ಮನ ಪಾದ ಹೇಗಿದೆ? ಪಾದಾರವಿಂದ ಮರವಿಂದ ವಿಲೋಚನಸ್ಯ. ಪಾದವೂ ಅರವಿಂದ, ಲೋಚನವೂ ಅರವಿಂದ, ಎರಡೂ ಕೆಂಪುದಾವರೆಯಂತೆ ಇದೆ. ಆ ಕೆಂಪುಗಳನ್ನು ಬಾಲಾರ್ಕವರ್ಣಾಕ. ಇಲ್ಲೂ ಅಷ್ಟೇ, ಪೂರ್ವ ಸಂಧ್ಯಾ ಆದರೂ ಈಗ ಅರ್ಕವರ್ಣ ಆದರೂ ಬಾಲ. ಅರ್ಕ ಅಂದರೆ ಸೂರ್ಯ, ಬಾಲ ಸೂರ್ಯ. ಬಾಲ ಸೂರ್ಯ ಯಾವತ್ತಿಗೂ ಆ ಕೆಂಪು ಕಾಂತಿಯನ್ನೇ ಕೊಡ್ತಾನೆ. ಅದರಿಂದ ಬಾಲಾರ್ಕವರ್ಣ, ನೀನು ಬಾಲಸೂರ್ಯನಂತೆ. ತ್ವತ್ಪದ್ಮರಾಗ, ನಿನ್ನಲ್ಲಿರುವ ಕೆಂಪುಗಳು ಪುನರುಕ್ತಯಂತಿ. ಅದನ್ನು ಮತ್ತೆ ಎರಡರಷ್ಟಾಗಿ ಮಾಡಿ ಇನ್ನೂ ಕೆಂಪಾಗಿ ಮಾಡಿಬಿಟ್ಟಿದೆ. ಪರಮಾತ್ಮನ ಪಾದಾರವಿಂದವನ್ನು ನಿನ್ನ ಪದ್ಮರಾಗ ಸೂರ್ಯನಂತೆ, ಸೂರ್ಯನ ಕೆಂಪು ಬಣ್ಣದಂತೆ, ಬಾಲಸೂರ್ಯನಂತೆ ಮಾಡಿಬಿಟ್ಟಿದೆಯಾ. ಎರಡೂ ಸೇರಿಕೊಂಡಿದೆ. ಒಂದು ತಾವರಿಯ ಕೆಂಪು, ಪರಮಾತ್ಮನ ಪಾದದ ಕೆಂಪು, ಎರಡೂ ಸೇರಿದರೆ ಏನಾಗಿದೆ? ಸೂರ್ಯನ ಕಾಂತಿ ಸೇರಿ ಆ ಕೆಂಪು ಪದ್ಮದ ರಾಗ, ಸೂರ್ಯನ ಬಾಲನ ರಾಗ ಎರಡೂ ಸೇರಿದರೆ ಕೆಂಪು ಅರಳಿದರೆ ಪದ್ಮರಾಗ ಹೇಗಿರುತ್ತೆ? ತಾವರೆ ಹೇಗಿರುತ್ತೆ? ಇನ್ನೂ ಕೆಂಪ ಕಾಣಿಸುತ್ತೆ. ಅರಳ್ತಾ ಇದೆ, ಅರುಣನ ಆ ಕೆಂಪು ಬಂದಿದೆ ಅಂತಾಗ ಕೆಂಪು ತಾವರೆ ಅಷ್ಟು ಸುಂದರ ಅದರಂತೆ ಕಾಣಿಸುತ್ತೆ. ಅಂದರೆ ತಾವರೆ ಸುಂದರವಾಗಿ ಕಾಣಿಸುತ್ತೆ, ಪದ್ಮ ಯಾರಂತೆ? ಪರಮಾತ್ಮನ ಪಾದದಂತೆ. ಉತ್ಕೃಷ್ಟವಾದದ್ದಕ್ಕೆ ಕೊಡಬೇಕಲ್ವ ಉಪಮಾನ.
ಪರಮಾತ್ಮನ ಪಾದಕ್ಕೂ ಪರಮಾತ್ಮನ ಸೌಂದರ್ಯಕ್ಕೂ ನಾವು ಈ ಸಾಮಾನ್ಯವಾದ ಪ್ರಕೃತಿಯನ್ನು ತಗೊಂಡು ಕೊಡೋಕ್ಕಾಗತ್ತ ವಸ್ತುವನ್ನು? ಅಪ್ರಾಕೃತ ಸೌಂದರ್ಯ ಅದು, ಇದು ಪ್ರಾಕೃತ ಸೌಂದರ್ಯ. ಆದರೆ ನಮ್ಮ ಲಿಮಿಟ್ ಅಷ್ಟೆ, ನಮಗೆ ಅಪರಿಮಿತವಾದ ಜ್ಞಾನ ಇಲ್ಲ. ಅದರಿಂದ ನಾವು ಯಾವುದನ್ನು ಪರಿಚ್ಛೇದ ಮಾಡಿ ಕರೆಕ್ಟಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ನೋಡುವಂಥದ್ದನ್ನೇ ಪರಮಾತ್ಮನಿಗೆ ಉದಾಹರಣೆಯ ಉಪಮಾನವಾಗಿ ಕೊಡ್ತೀವಿ. ಆದರೆ ಅದು ಒಪ್ಕೊಂಡಿದ್ದಾರೆ. ಬೇರೆ ಯಾವನು ನಮಗೆ ಕಲ್ಪನೆಗೆ ಸಿಗೋದಿಲ್ವಲ್ಲ, ಅವರಿಗೆಲ್ಲ ಸಿಗತ್ತೆ, ನಮಗೆ ಸಿಗೋದು. ಅವ್ರು ಬೇಕಾದರೆ ಆ ಥರ ಹೇಳ್ಬೋದು, ಕಮಲಕ್ಕೆ ಪರಮಾತ್ಮನ ಪಾದದಂತೆ ಇದೆ ಅಂತ ಹೇಳಿ. ಬಟ್ ನಿಸರ್ಗ ಸಿದ್ಧಿ, ಸ್ವಾಭಾವಿಕ ಸಿದ್ಧಿ ಅಂತ. ಅದರಿಂದ ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಪ್ರೀತಿ ಇಟ್ಟೇ ಇದ್ದಾನೆ ಭಗವಂತ, ಇಲ್ವಾ? ಆದರೆ ನಮ್ಮಾಳ್ವಾರವರ ಸೂಕ್ತಿಯನ್ನು ಕೇಳಬೇಕು ಅಂತ ರಂಗನಾಥ ಆಸೆ ಪಟ್ಟನೋ ಇಲ್ವೋ? ಅದರಿಂದ ಏನು ಗೊತ್ತಾಗುತ್ತೆ? ಪರಮಾತ್ಮನಿಗೆ ಭಕ್ತರ ಮೇಲೆ ಪ್ರೀತಿ ತುಂಬ ಜಾಸ್ತಿ. ಎಲ್ಲರ ಮೇಲೂ ಪ್ರೀತಿ ಇದೆ, ಆದರೆ ಶರಣಾಗತರು, ಭಕ್ತರು, ಪ್ರಪನ್ನರು ಅಂದರೆ ಒಂದು ಕೈ ಜಾಸ್ತಿ. ಏನು ಈ ಥರ ಪಾರ್ಶಾಲಿಟಿ ಮಾಡ್ಬೋದಾ? ಪರಮಾತ್ಮ ಮಾಡ್ತಾನೆ. ಯಾಕಂದರೆ ಅವ್ರ ಪ್ರೀತಿ ತೋರಿಸುವಂತೆ, ಭಕ್ತಿ ಮಾಡುವಂತೆ ಬೇರೆಯವರು ಮಾಡೋದಿಲ್ಲ. ಅದರಿಂದ ಅವರಿಗೆ ವಿಶೇಷವಾದ ಅನುಗ್ರಹ ಇದ್ದೇ ಇರುತ್ತೆ. ಅದರಲ್ಲಿ ಏನು ನಾವು ಪರಮಾತ್ಮನನ್ನು ನೀನು ಪಾರ್ಶಾಲಿಟಿ ಅಂತ ಹೇಳೋಕ್ಕಾಗೋದೇ? ಭೇದ ಭಾವ ಅವನಿಗಿಲ್ಲ, ನೈರ್ಗೃಣ್ಯ. 590 ಪದೇನ ವಿಶ್ವಂ ಮಣಿಪಾದರಕ್ಷೆ ಪತ್ನಾಸಮಂ ಪಾಲಯತೋ ಮುರಾರೇಗೆ ಯಶಪ್ಪಯೋದೌ ಪರಿಕಲ್ಪಯಂತಿ ಪ್ರವಾಳ ಶೋಭಾಂ ತವ ಪದ್ಮರಾಗ. ಇಲ್ಲಿ ಪ್ರವಾಳ ತಗೊಂಬಂದ್ಬಿಟ್ರು. ಪ್ರವಾಳ ಅಂದರೆ ಹವಳ. ಈಗ ಕೆಂಪು ರತ್ನದ ಕಾಂತಿ, ಪಾದುಕೆಯಲ್ಲಿರುವಂಥ ಕೆಂಪು ರತ್ನಗಳು ಒಂದು ಕಾಂತಿ ಕಿರಣಗಳನ್ನು ಹೊರಡಿಸ್ತಾ ಇದೆ. ಅದು ಇವರಿಗೆ ಈಗ ಹವಳದಂತೆ ಕಾಣಿಸ್ತು. ಹವಳಗಳು, ಪ್ರವಾಳ, ಶೋಭಾ, ಸಮುದ್ರದಲ್ಲಿ ಸಿಗುವಂಥ ಆ ಹವಳಗಳು, ಆ ಹವಳದ ಶೋಭಾ ಕಾಂತಿಯನ್ನು ಪರಿಕಲ್ಪಯಂತಿ ಉಂಟು ಮಾಡ್ತಾ ಇದೆ ಅಂತ. ಪ್ರವಾಳ ಶೋಭಾ ಪದೇನ ವಿಶ್ವಂ ಮಣಿಪಾದ ರಕ್ಷೆ. ಪದೇನ ವಿಶ್ವವನ್ನು ಸಂರಕ್ಷಣೆ ಮಾಡುವಂಥ ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡ್ತಾ ಇದೆಯಲ್ಲಮ್ಮ ನೀನು. ಸರ್ವರಕ್ಷಕ ಪರಮಾತ್ಮ, ಆ ಪರಮಾತ್ಮನನ್ನು ನೀನು ರಕ್ಷಣೆ ಮಾಡ್ತಾ ಇದೀಯಾ. ಅಂತಹ ರಂಗನಾಥನ ಪಾದುಕೆಯೇ ತವ ನಿನ್ನ ಪದ್ಮರಾಗ, ನಿನ್ನಲ್ಲಿ ಹುದುಗಿಸಿಟ್ಟಿರುವಂತಹ ಕೆಂಪು ರಕ್ತದ ಕಾಂತಿ. ಸಮಂ ಪದೇನ, ಸಮಂ ಮಹಾಲಕ್ಷ್ಮಿಗೆ ಸಮನಾಗಿ, ಮಹಾಲಕ್ಷ್ಮಿಗೆ ಸಮನಾದ ಅಡಿಯಿಂದ ವಿಶ್ವಂ ಜಗತ್ತನ್ನು ಪಾಲಯತಃ ಕಾಪಾಡ್ತಾ ಇದ್ದಾನೆ ಪರಮಾತ್ಮ. ಅಂತಕ ಮುರಾರಿ ಯಶಕೀರ್ತಿ ಪಯೋದವು, ಅವನ ಯಶಸ್ಸು, ಕೀರ್ತಿ, ಅವನ ಕಲ್ಯಾಣ ಗುಣಗಳು ಎನ್ನುವಂಥ ಒಂದು ರತ್ನಾಕರ, ಒಂದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಪ್ರವಾಳ ಶೋಭಾ, ಪರಮಾತ್ಮ ಎನ್ನುವಂತಹ ಸಮುದ್ರ, ಅದರಲ್ಲಿ ಪಾದುಕೆಯ ಮಣಿಯ ರತ್ನಗಳ, ಕೆಂಪು ರತ್ನಗಳ ಕಾಂತಿ ಹವಳಗಳನ್ನು ಇಟ್ಕೊಂಡಿರುವಂಥ ಸಮುದ್ರದಂತೆ ಸಮುದ್ರದಲ್ಲಿ ಹವಳ ಇದ್ರೆ ಅದರ ಕಾಂತಿ ಬರುತ್ತೋ. ಸೊ ಸಮುದ್ರ ಎನ್ನುವಂತಹ ಪಯೋದವು, ಯಶಕೀರ್ತಿ ಎನ್ನುವಂತಹ, ಯಶಸ್ಸು ಕೀರ್ತಿ ಎನ್ನುವಂತಹ ಪರಮಾತ್ಮನ ಸಮುದ್ರ ಅದು. ಯಶಸ್ಸು, ಪರಮಾತ್ಮನ ಯಶಸ್ಸು ಕೀರ್ತಿ ಒಂದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಪ್ರವಾಳ ಶೋಭಾ, ಹವಳದ ಕಾಂತಿ ವರ್ಧ ಕಾಂತಿ, ಹವಳಗಳಿಂದ ಸಮುದ್ರದ ಕಾಂತಿ. ಹವಳ ನೀರಲ್ಲಿದ್ದರೆ ತುಂಬ ಪಳಪಳ ಹೊಳಿತಾರೆ. ಅದರಿಂದ ಅವ್ರು ಹೇಳ್ತಾರೆ, ಹವಳಕ್ಕೆ ನೀರು ಹಾಕಿದಾಗ ಆರೆಂಜ್ ಕಲರ್ ಇರುತ್ತೆ, ನೀವು ಸ್ವಲ್ಪ ನೀರು ಹಾಕಿ ಇನ್ನೂ ಕೆಂಪು. ಅದರಿಂದ ಯಶಸ್ಸು ಕೀರ್ತಿ ಅನ್ನುವಂಥ ಸಮುದ್ರದ ಜಲ ಸೇರಿಕೊಂಡು ಹವಳದ ಕಾಂತಿ ಚೆನ್ನಾಗಿ ಉಂಟು ಮಾಡಿದೆ ಅಂತ, ತುಂಬ ಹೆಚ್ಚಾಗಿ ಆಗತ್ತೆ ಅಂತ ವರ್ಣನೆ ಮಾಡಿದ್ದಾರೆ ಇದರಲ್ಲಿ. ಅಂದರೆ ಅರ್ಥ ಆಳ್ವಾರವರ ಸೂಕ್ತಿಗಳು ಅದು ಏನು ಮಾಡುತ್ತೆ, ಅದು ಪರಮಾತ್ಮನ ಸೌಂದರ್ಯವನ್ನು ಇನ್ನೂ ಜಾಸ್ತಿ ಅಧಿಕವಾಗಿ ಹೇಳಿ ಅದಕ್ಕೆ ಇನ್ನೊಂದು ಯಶಸ್ಸು ಕೀರ್ತಿಯನ್ನು ಉಂಟು ಮಾಡಿಸ್ತಾರೆ ಆಳ್ವಾರ್ಗಳು ತಮ್ಮ ಭಾವನೆಯಿಂದ. 591 ಅರ್ಚೇಶ್ಮತಿ ಕಾಂಚನ ಪಾದರಕ್ಷೆ ಪ್ರಸ್ತೌತಿತೆ ಪಾಟಲ ರತ್ನ ಪಂಕ್ತಿ ರೇಖಾರ್ಥಾಂಗಸ್ಯ ಮಹ ಪ್ರಪಂಚಂ ರಂಗೇಶ ಪಾದಾಂಬುಜ ಮಧ್ಯಭಾಜಗ. ಕಾಂಚನ ಪಾದರಕ್ಷೆ, ಕಾಂಚನ, ಕಾಂಚನ ಅಂದರೆ ಚಿನ್ನ ಅಮ್ಮ. ಹೇಮಪಾದುಕ, ಹೇಮಪಾದರಕ್ಷೆ, ಸುಂದರವಾದ ಚಿನ್ನ ಪಳಪಳ ಹೊಳೆಯುವಂತಹ ಶ್ರೀರಂಗನಾಥನ ಪಾದುಕಾ ದೇವಿಯೇ. ಅರ್ಚೇಶ್ಮತಿ ತೇ ನಿನ್ನ ಪಾಟಲ ರತ್ನ, ಪಾಟಲ ಅಂದರೆ ಕೆಂಪು,
ರತ್ನ, ಕೆಂಪು ರತ್ನಗಳಿಂದ ಉಂಟಾದಂತಹ ಪಂಕ್ತಿ. ಆ ಕೆಂಪು ರತ್ನಗಳನ್ನು ಹೇಗಿಟ್ಟಿದ್ದಾರೆ? ಸಾಲಾಗಿ ಜೋಡಿಸಿದ್ದಾರೆ. ಮೇಲ್ಗಡೆ ಕೆಳಗಡೆ ಒಂದು ಪೀಠದಂತೆ ಇದೆ, ಅದರ ಮೇಲೆ ಚಿಕ್ಕ ಪಾದಗಳಿದೆ, ಅದಕ್ಕೆ ಒಂದು ಕವಚವನ್ನು ಹಾಕಿದ್ದಾರೆ, ಅದೇ ಪಾದುಕೆ. ಅದರಲ್ಲಿ ಕೆಂಪು, ಮುತ್ತು, ನೀಲಿ, ಹವಳ ಎಲ್ಲವನ್ನು ಒಂದೊಂದು ಆವಳಿಯಾಗಿ ಜೋಡಿಸಿದ್ದಾರೆ ಪಂಕ್ತಿ. ಅದರಿಂದ ಇದರಲ್ಲಿ ಹೇಳ್ತಾರೆ, ಅಂತಹ ಸುಂದರವಾದ ರತ್ನಗಳ ಪಂಕ್ತಿ ರಂಗೇಶ ಪಾದಾಂಬುಜ ಮಧ್ಯಭಾಜಕ. ರಂಗೇಶ ಪಾದಾಂಬುಜ ಶ್ರೀರಂಗನಾಥನ ಪಾದಾರವಿಂದ, ಆ ಪಾದಗಳ ಮಧ್ಯದಲ್ಲಿ, ಮಧ್ಯೆ ಅಂತ ಪಾದಗಳಲ್ಲಿ ಮಧ್ಯದಲ್ಲಿ ಹೊಂದಿರುವ ರೇಖಾರತಾಂಗಸ್ಯ, ರೇಖಾರತಾಂಗ, ಅಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ರೇಖೆಗಳು ಉಂಟು. ರೇಖಾಮಯಧ್ವಜುತ ಕಲಶಾಂಬು ಪತ್ರ ಅಂತ ಪತ್ರಗಳು, ಅಂಬುಜ, ಕಲಶ ಎಲ್ಲ ಉಂಟು. ರಂಗೇಶ ಪಾದಮುಜ ಮಧ್ಯಭಾಜಕ, ಅವನ ಪಾದದ ಮಧ್ಯದಲ್ಲಿ ರೇಖೆಗಳು ಉಂಟು. ಅದು ರಥಾಂಗ. ರಥಕ್ಕೆ ಒಂದು ಅಂಗ ಚಕ್ರ. ಸೊ ಚಕ್ರ ಚಿಹ್ನೆ ಇದೆ, ಶಂಖ ಚಿಹ್ನೆ ಇದೆ, ಕಮಲದ ಚಿಹ್ನೆ ಇದೆ, ಕಳಶ ಇದೆ, ಅಮೃತ ಕಳಶ. ಅದು ಚಕ್ರದ ಮಗ. ತೇಜಸ್ಸಿನ ಪ್ರಪಂಚಕ. ಪ್ರಪಂಚ ಅಂದರೆ ವಿಸ್ತಾರವಾಗಿರುವಂಥ, ವಿಶಾಲವಾಗಿರುವಂಥ ಪ್ರಸ್ತುತಿ. ಅದನ್ನು ಅದು ಪ್ರಸ್ತಾಪ ಮಾಡುತ್ತೆ. ಪರಮಾತ್ಮನ ಪಾದದಲ್ಲಿ ಮಧ್ಯದಲ್ಲಿರುವಂಥ ಚಕ್ರದ ಪ್ರಕಾಶವನ್ನು ತೋರಿಸ್ತಾ ಇದೆ. ಯಾವುದು? ಸುದರ್ಶನ ಚಕ್ರಕ್ಕೆ ಏನಂತ ಹೇಳ್ತೀವಿ? ಅದು ಒಳ್ಳೆ ಸಹಸ್ರಾದಿತ್ಯ ಸಂಕಾಶಂ ಸಹಸ್ರವದನಂ ಪರಂ ಸಹಸ್ರದೋತ್ ಸಹಸ್ರಾರಂ ಪ್ರಪದ್ಯೇಹಂ ಸುದರ್ಶನಂ ಅನ್ನುವಂತೆ ಸಹಸ್ರ ಸೂರ್ಯರುಗಳ ಕಾಂತಿ ಉಂಟಂತೆ, ಜ್ವಲಿಸ್ತಾ ಇರುತ್ತೆ. ಮತ್ತೆ ಇದು ಇಲ್ಲಿ ಜ್ವಾಲೆ ಉಂಟಾಗಿದೆಯಲ್ಲ, ರತ್ನಗಳಿಂದ ಬಂದಂಥ ಜ್ವಾಲೆ ಪರಮಾತ್ಮನ ಪಾದಾರವಿಂದದಲ್ಲಿ ಮಧ್ಯದಲ್ಲಿರುವಂಥ ಚಕ್ರದ ಜ್ವಾಲೆಯನ್ನು ಪ್ರಸ್ತುತಪಡಿಸುತ್ತದೆ. ಸಾಮಾನ್ಯ ಅಲ್ಲ, ರಂಗನಾಥನೇ, ಅವನೇ ಪರತತ್ವ, ಪರತತ್ವದ ಚಿಹ್ನೆ ಶಂಖಚಕ್ರ. ಅದರಿಂದ ಅದನ್ನು ಪ್ರಸ್ತುತಪಡಿಸುತ್ತೆ. ಅದನ್ನು ರೇಖಾರೂಪವಾದ ಚಕ್ರಗಳೂ ಅಲ್ಲಿ ಇದ್ದೇ ಇರುತ್ತಲ್ಲ, ಅದನ್ನು ಇದು ತೋರಿಸ್ತಾ ಇದ್ದಾನೆ ಅಂತ ವರ್ಣಿಸ್ತಾ ಇದೆಯೇನೋ ಯಾರು? ಪಾದುಕಾದೇವಿ ನೋಡಿ ನೋಡಿ ಇವನೇ ಪರಮ ಪುರುಷ, ಬೇರೆ ಯಾರೂ ಇಲ್ಲ, ಜಗತ್ತಿಗೆ ಕಾರಣಕರ್ತ ಇವನೊಬ್ಬನೇ ನೋಡಿ. ಯಾಕೆಂತಂದ್ರೆ ಸುದರ್ಶನ ಅವನ ಕೈನಲ್ಲಿ ಮಾತ್ರ ಇಲ್ಲ, ಕಾಲ್ನಲ್ಲೂ ಚಕ್ರ ರೂಪದಲ್ಲಿದೆ. ಅದಿದ್ರೇನೆ ಅವನು ಪರಮಾತ್ಮ. ಅದರಿಂದ ಕೈಯಲ್ಲೂ ಚಕ್ರಗಳು ಉಂಟು, ಶಂಖಗಳು ಉಂಟು, ಕಾಲಲ್ಲೂ ಅವನಿಗೆ ಮಧ್ಯ ಭಾಗದಲ್ಲಿ ಚಕ್ರಗಳು ಉಂಟು. ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾನೆ. ಸಾಮಾನ್ಯ ಅಲ್ಲ ರಂಗನಾಥ ಪರಮಪದ. ಅದಕ್ಕೆ ಪಾದಕ್ಕೆ ಮೇಲಿರುವಂಥ ಕಾಂತಿ ಕೆಳಗಿನ ತೋರಿಸ್ತು ಅಂತ ನಮಗೆ ಡೌಟ್ ಅಲ್ವಾ? ಪಾದಕ್ಕೆ ಕೆಳಗಿದೆ, ಪರಮಾತ್ಮನ ಪಾದ ಮೇಲಿದೆ. ಸೊ ಈಗ ಪಾದುಕೆಯಿಂದ ಬಂದಂಥದ್ದು ಪರಮಾತ್ಮನಿಗೆ ಎರಡು ಸೇರುತ್ತೆ ತಾನೆ. ಈಗ ನಮಗೆ ಕೆಳಗೆ ಕಾಣಿಸಲ್ಲ, ಅದಕ್ಕೆ ಪಾದುಕಾದೇವಿ ತನ್ನ ಕೆಂಪು ರತ್ನಗಳ ಕಾಂತಿಯಿಂದ ನೋಡಿ ಚಕ್ರ ಎಲ್ಲ ಇದೆ, ಪರಮಾತ್ಮನ ರೇಖೆ ಕೆಳಗೆ ಅದನ್ನು ರಿಫ್ಲೆಕ್ಟ್ ಆದಂತೆ, ಅದು ಬಿಂಬ ಪ್ರತಿಬಿಂಬದಲ್ಲಿ ಅದನ್ನೇ ತೋರಿಸಿದ್ದಾರೆ. ಇಲ್ಲಿ ಅದನ್ನೇ ದೇವರ ಕೈಯಲ್ಲಿ ಚಕ್ರ ಇದ್ದೇ ಇದೆ, ಅಂಗೈನಲ್ಲೂ ಇದೆ, ಅಂಗಾಲ್ನಲ್ಲೂ ಇದೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ರೇಖಾರೂಪದಲ್ಲಿರುವಂಥ ಚಕ್ರಗಳು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾಳೆ. ಯಾರು? ಪಾದುಕಾದೇವಿ ತನ್ನ ಕೆಂಪು ರತ್ನದ ಕಾಂತಿಯಿಂದ. ತಯೈವ ಪಾದಾವನಿ ಶೋಣರತ್ನೈಗಿ ಬಾಲಾತಪಂ ನೂನ ಮುದೀರಯಂತ್ಯ ಪದ್ಮಾಪದೇಗೆ ಪಾದತಲ ಪ್ರರೂಢಂ ರೇಖಾಂಬುಜಂ ನಿತ್ಯಂ ಅಭೂತ ನಿದ್ರಂ. ಈಗ ಸೂರ್ಯ ಇಲ್ಲದಿದ್ದಾಗ ಪ್ರಕೃತಿಯಲ್ಲಿ ನಾವು ನೋಡುವಂಥ ತಾವರೆ ಹೂವು ಮುಚ್ಕೊಂಡ್ಬಿಡುತ್ತೆ, ನಿದ್ರೆ ಮಾಡಿಬಿಡುತ್ತೆ. ಆದರೆ ಪರಮಾತ್ಮನ ಪಾದದಲ್ಲಿರುವಂತಹ ಕಮಲ ಪುಷ್ಪ ಅದು ಯಾವತ್ತಿಗೂ ನಿದ್ದೆ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಸೂರ್ಯನ ಕಾಂತಿ ಬರ್ತಾನೇ ಇದೆಯಲ್ಲ, ಪಾದುಕಾದೇವಿಯಿಂದ ಆ ರತ್ನಗಳ ಕಾಂತಿ ಬರ್ತಾನೆ ಇದೆ. ಸೂರ್ಯನಂತೆ ಬಾಲಾತಪಂ, ಬಾಲಾತಪಂ ಅಂದರೆ ಬಾಲಸೂರ್ಯನ ಕಾಂತಿ ಅಂತೆ ಅದು ಬರ್ತಾನೆ ಇದೆ ಕೆಂಪುಗೆ. ಸೊ ಪರಮಾತ್ಮನ ಪಾದಾರವಿಂದದಲ್ಲಿರುವಂಥ ಕಮಲವನ್ನು ಅರಳಿಸೇ ಬಿಟ್ಟಿರ್ತಂತೆ ಯಾವಾಗ. ಅಭೂತ ನಿದ್ರೆ ಅಭೂತ್, ಅವಳಿಗೆ ಬರೋದೇ ಇಲ್ವಂತೆ ಆ ತಾವರೆಗೆ. ಎಲ್ಲಿಗೆ ಹೋಗಿರ್ಬೇಕು ಇವರ ಕಲ್ಪನೆ. ಅದಕ್ಕೆ ಪಾದುಕೆ ಕಾಂತಿಯನ್ನು ನೋಡಿದೆ ಸೂರ್ಯೋದಯವಾಗಿ ಆಗ ಅವನು ಬೀರುವಂತಹ ಆ ಬಾಲಾತಪದಿಂದ ತಾವರೆ ಹೂವು ಅರಳುತ್ತೆ.
ಅದು ಯಾವಾಗಲೂ ಆ ಕಾಂತಿ ಇರೋದ್ರಿಂದ ಪರಮಾತ್ಮನ ಅಂಗಾಲಿನಲ್ಲಿರುವಂತಹ ರೇಖಾ ಪದ್ಮ ಅದು ಅರಳೇ ಇರುತ್ತೆ ಯಾವಾಗಲೂ. ಅದು ನಿದ್ರೇನೇ ಮಾಡೋದಿಲ್ಲ. ರಾತ್ರಿ ಆದರೆ ತಾನೇ ನಾವು ನಿದ್ರೆ ಮಾಡ್ತೀವಿ. ಅದೇ ಥರ ಅದು ನಿದ್ರೆ ಮಾಡುತ್ತಾಂದ್ರು ಅದು ನಿದ್ರೆ ಮಾಡೋದೇ ಇಲ್ಲ, ಯಾವಾಗಲೂ ಎದ್ದೇ ಇರುತ್ತೆ. ಯಾವಾಗಲೂ ಪಾದುಕಾದೇವಿಯ ಕೆಂಪು ರತ್ನಗಳು ಬಾಲತಪವನ್ನು ಕೊಡ್ತಾನೇ ಇರುತ್ತೆ. ಅದು ಯಾವಾಗಲೂ ಅರಳೇ ಇರುತ್ತೆ. ಸೊ ಎಚ್ಚರ ಮಾಡಬೇಕಾಗೇ ಇಲ್ಲ, ನಿದ್ರೆನೇ ಇಲ್ವಲ್ಲ, ಯಾವಾಗಲೂ ಜಾಗರೂಕ ಎದ್ದೇ ಇರುತ್ತೆ ಅಂತ ಇಲ್ಲಿ ಕೂಡಿಕೊಂಡಿರೋದ್ರಿಂದ ತಾವರೆ ಅರಳೇ ಇರುತ್ತೆ ಅಂತ ಸ್ತೋತ್ರ ಮಾಡಿದ್ದಾರೆ. 593 ನಿತ್ಯಂ ನಿಜಾಲೋಕ ಪಥಂ ಗತಾನಾಂ ಶ್ರೇಯೋ ದಿಶಂತಿ ಶ್ರಿತಪದ್ಮರಾಗಾಂ ಮಹೀಯಸೀಂ ಮಾಧವ ಪಾದರಕ್ಷೆ ಮನ್ಯಾಮಗೆ ಮಂಗಳ ದೇವತಾಂ ತ್ವಂ. ಮಂಗಳ ದೇವತಾ ಪಾದುಕೆಯನ್ನ ಇಲ್ಲಿ ಮಂಗಳ ದೇವತಾ ಅಂತ ವರ್ಣನೆ ಮಾಡ್ತಾರೆ. ಮಂಗಳವನ್ನು ಉಂಟು ಮಾಡುವಂಥವಳು. ನಿನ್ನ ಕೆಂಪು ರಕ್ತಗಳ ಕಾಂತಿ ಅದು ಯಾರ ಮೇಲೆ ಬೀಳುತ್ತೋ, ಎಲ್ಲರ ಮೇಲೂ ಬೀಳುತ್ತಲ್ವಾ ಕಾಂತಿ, ಆದರೆ ಪರ್ಟಿಕ್ಯುಲರ್ ಆಗಿ ಯಾರ ಮೇಲೆ ಅದು ಖಂಡಿತವಾಗಿ ಬೀಳುತ್ತೋ ಅವರೆಲ್ಲರಿಗೂ ನೀನು ಸಕಲ ಪ್ರಕಾರವಾದ ಮಂಗಳವನ್ನು ಉಂಟು ಮಾಡ್ತೀಯ. ಮಂಗಳ ದೇವತೆಯಂತೆ ಮಂಗಳ ದೇವತೆ. ಆದರೆ ಮಂಗಳಕ್ಕೋಸ್ಕರ ಕೇಳ್ಕೋಬೇಕಾ? ಇಲ್ಲ. ಅದಕ್ಕೋಸ್ಕರನೇ ನಾವು ಪರಮಾತ್ಮನ ಕಟಾಕ್ಷಕ್ಕೂ ಪ್ರಾರ್ಥನೆ ಮಾಡಬೇಕಾಗೇ ಇಲ್ಲ. ಯಾವಾಗ ಅವನಿಗೆ ಪ್ರೀತಿಪಾತ್ರವಾದಂತಹ ಶಾಸ್ತ್ರೋಕ್ತವಾದಂತಹ ಕೆಲಸವನ್ನು ನಾವು ಮಾಡಿಬಿಡ್ತೀವೋ, ಧರ್ಮಾಚರಣೆ, ಆಗ ಪರಮಾತ್ಮ ತಾನಾಗೆ ಕಣ್ಣನ್ನು ಬಿಡ್ತಾನೆ. ಓ, ಈ ಚೇತನ ಧರ್ಮವನ್ನು ಕಾಪಾಡ್ತಾ ಇದ್ದಾನೆ ಅಂತ. ಅವನು ತಾನಾಗೆ ಅವನ ಕಟಾಕ್ಷವನ್ನು ಬೀರಿದಾಗ ಎಲ್ಲ ಮಂಗಳಗಳು ಉಂಟಾಗತ್ತೆ. ಅದರಿಂದ ನಾವೇನು ಮಾಡಬೇಕು? ಅವರಿಗೆ ಪ್ರೀತಿಪಾತ್ರವಾಗುವಂಥ ಕೆಲಸವನ್ನು ಮಾಡಬೇಕು ಅಷ್ಟೇ. ಕೇಳ್ಕೋಬೇಕಾಗಿಲ್ಲ, ಮಂಗಳ ಕೊಡು, ಅದು ಕೊಡು, ಇದು ಕೊಡು, ಇದು ಮಾಡು ಅಂತ ಖಂಡಿತ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಅದರಲ್ಲೂ ಮೋಕ್ಷಕ್ಕೋಸ್ಕರವಾಗಿ ಯಾರು ಶರಣಾಗತಿಯನ್ನು ಮಾಡಿ ಒಂದು ಉಪಾಯವನ್ನು ಮಾಡಿ ಅವನಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ನಮ್ಮದೇನೂ ಇಲ್ಲ, ನಂದೂ ಇಲ್ಲ, ನಾನೂ ಇಲ್ಲ ಅಂತ ಇರ್ತಾರೋ ಅಂಥವರ ಮೇಲೆ ಕಟಾಕ್ಷ ಪರಮಾತ್ಮನದ್ದು ಇದ್ದೇ ಇರುತ್ತೆ. ಇದರಲ್ಲಿ ಯಾವ ಸಂದೇಹವೂ ಬೇಡ ಅಂತ ಅದನ್ನು ಹೇಳ್ತಾರೆ. ನಿತ್ಯಂ ನಿಜಾಲೋಕ ಪಥಂ ಗತಾನ. ನಾವು ಈ ನಿಜಲೋಕ ಹೇಳ್ತಾರೆ ಇಲ್ಲಿ, ಮಾಧವ ಪಾದರಕ್ಷೆ. ಮಾಧವ ಅಂದ್ರೇನು? ಮಹಾಲಕ್ಷ್ಮಿಗೆ ಕೇಳುವನಾಗಿರುವಂಥವನು ಮಹಾಲಕ್ಷ್ಮಿ ಧವ. ಅದರಿಂದ ಅಲ್ಲಿ ಹೇಳ್ತಾರೆ ನಿತ್ಯಂ ನಿಜಾಲೋಕ, ಯಾವಾಗಲೂ ಆ ಲೋಕ ಪಥಂ ತನ್ನ ಪ್ರಕಾಶದ ಮಾರ್ಗವನ್ನು, ಪಥ ಅಂದರೆ ಮಾರ್ಗ, ನಿಜಲೋಕಕ್ಕೆ ಹೋಗ್ಬೇಕಂತ. ಇದು ನಿಜಲೋಕನ, ಇದು ಮಿಥ್ಯಾಲೋಕ, ಮಿಥ್ಯಾಲೋಕನ ಇದು ನಿಜಲೋಕ. ಇದು ಲೀಲಾ ವಿಭೂತಿ, ಅದು ನಿತ್ಯ ವಿಭೂತಿ. ಈಗ ಆದರೆ ಅದು ಪರ್ಮನೆಂಟ್. ಅದರಿಂದ ನಿತ್ಯ ಲೋಕಕ್ಕೆ ಇದು ನಾವು ಯಾವಾಗಲೂ ಇದ್ದು ಚೇಂಜ್ ಮಾಡ್ತಾ 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 ಈ ಲೋಕದಲ್ಲೋ ಆ ಲೋಕದಲ್ಲೋ ಇಲ್ಲೋ ಅಲ್ಲೋ ಎಲ್ಲಿರ್ತೀವೋ ಗೊತ್ತಿಲ್ಲ. ಅಂತೂ ಈ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಕಡೆ ಪುನರಭಿಜನನವಂತ ಮಾಡಿಕೊಂಡೇ ಬರ್ತಾ ಇದ್ವಿ. ಅನಾದಿ ಕಾಲದಿಂದ ಕರ್ಮ ಪ್ರವಾಹದಲ್ಲಿ ಮುಳುಗಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಅದರಲ್ಲಿ ಕರ್ಮವನ್ನು ಮಾಡಿ ಅದರ ಸಂಪಾದನೆ ಮಾಡಿಕೊಂಡು ತೊಡಲಾಡ್ತಾ ಇದ್ದೀವಿ ಸಂಸಾರ. ಇದು ಎಲ್ಲರೂ ಮಾಡ್ತಾ ಇರುವಂಥದ್ದು. ಇನ್ನೂ ಮಾಡುವಂಥದ್ದು ಇದಾರಲ್ಲ, ಯಾರು ಏನು ಶರಣಾಗತಿ ಮಾಡೋದಿಲ್ವೋ, ಉಪಾಯ ಮಾಡೋದಿಲ್ವೋ ಪರಮಾತ್ಮನಿಗೋಸ್ಕರ, ಅವರು ಮತ್ತೆ ಇಲ್ಲೇ ಇರಬೇಕು. ಎಷ್ಟು ಜನ್ಮ ಅಂತ ಗೊತ್ತಿಲ್ಲ, ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಯಾವಾಗಲೂ ಪ್ರಕಾಶದ ಮಾರ್ಗವನ್ನು ಗತಾನ. ಪ್ರಕಾಶದ ಮಾರ್ಗ ಯಾವುದು? ಪರಮಾತ್ಮನೇ ತೋರಿಸಿರುವಂತಹ ಶರಣಾಗತಿ ಮಾರ್ಗ, ಸುಲಭವಾದ ಮಾರ್ಗ. ತನ್ನ ನೋಟ ಬೀಳುವಂತಹ ಜಾಗ ಅಂತಲೂ ಇಟ್ಕೊಳ್ಬೋದು. ಪರಮಾತ್ಮನ ಕಟಾಕ್ಷ ಬೀಳುವಂತಹ ಜಾಗ, ಅದು ತಾನಾಗೆ ಉದ್ಧಾರ ಆಗಿಬಿಡ್ತಾರೆ ಅವರೆಲ್ಲರೂ ಕೂಡ. ಹೊಂದಿದವರಿಗೆ ಶ್ರೇಯ ಸಕಲ ಕ್ಷೇಮಗಳನ್ನು ದಿಶಂತಿ ಕೊಡುವಂಥವಳು. ಶ್ರಿತಪದ್ಮರಾಗ, ಕೆಂಪು ರತ್ನಗಳಿಂದಲೂ, ಅಂದರೆ ಕಮಲದಲ್ಲಿ ಆಸೆ ಉಳ್ಳವಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಕಮಲದಲ್ಲಿ ಆಸೆ ಉಳ್ಳವಳು, ಕಮಲದಲ್ಲೇ ವಾಸ ಮಾಡ್ತಾಳೆ. ಅವಳ ಕಟಾಕ್ಷ ಎಲ್ಲಿ ಬೀಳುತ್ತೋ ಮಹೀಯಸಿ, ತುಂಬ ಮಹಿಮೆಯಿಂದ ಕೂಡಿರುವಂತಹ ಆಗಿರುವಂತಹ ತಾಂ ನಿನ್ನನ್ನು ಮಂಗಳ ದೇವತಾ, ಸಕಲ ವಿಧ ಮಂಗಳಗಳನ್ನೂ ಉಂಟು ಮಾಡುವಂತಹ ದೇವರನ್ನಾಗಿ ಮನ್ಯಾಮಗೆ, ನಾನು ಅಂದರೆ ಮಹಾಲಕ್ಷ್ಮಿ ಅಂತೆ. ಮಹಾಲಕ್ಷ್ಮಿ ಮಂಗಳ ನಾಂಚ ಮಂಗಳ ಮಾಡುವಂಥವಳು ಅಂತ ನಾನು ಮನ್ಯಾಮಗೆ, ನಾನು ಅದನ್ನು ಮರ್ಯಾದೆಯಿಂದ ಮನ್ಯಾಮಗೆ, ನನ್ನ ಪ್ರಕಾರ ನೀನು ಮಂಗಳ ದೇವತೆ. ಆದರೆ ಎಲ್ಲರ ಪ್ರಕಾರ ಅಲ್ಲ ಅಂತ ಅರ್ಥ. ಅದಕ್ಕೆ ಮನ್ಯಾಮಯೇ ನಾನು ಭಾವಿಸ್ತೀನಿ,
ನನ್ನ ಕಲ್ಪನೆ ಅಂತ ಯಾಕೆ ಹೇಳ್ತಾರೆ ದೇಶಿಕರು? ಒತ್ಕೊಳ್ಳೋದು ನಿಮಗೆ ಅರ್ಥ ಆಗೋದಿಲ್ಲ, ನೀವು ಅದನ್ನು ಸರಿ ಇಲ್ಲ ಅಂತ ಹೇಳೋ ಹಂಗೇ ಇಲ್ಲ. ಅವರವರ ಭಾವನೆಯನ್ನು ಯಾರೂ ವಿಮರ್ಶನೆ ಮಾಡೋಕ್ಕಾಗಲ್ಲ ಅಲ್ವಾ? ಅದು ಸ್ವಯಂ ಅನುಭವ. ಸ್ವಾನುಭವವನ್ನು ಯಾರೂ ಏನು ಹೇಳೋಕ್ಕಾಗೋದಿಲ್ಲ. ಅವರು ಕರೆಕ್ಟಾಗಿ ವ್ಯಕ್ತಪಡಿಸಿದರೂ ವಿಷಾದವಾಗಿ ಆದರೆ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅದರಿಂದ ಒಳ್ಳೆಯ ಆಚಾರ್ಯರನ್ನು ಆಶ್ರಯಿಸಿ ಅವರ ಕೃಪಾ ಕಟಾಕ್ಷವನ್ನು ಯಾರು ಪಡ್ಕೊಂಡಿರ್ತಾರೋ, ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಅವರಿಗೆ ಲೋಕದಲ್ಲಿ ಎಲ್ಲ ಕ್ಷೇಮಗಳು ತಾನಾಗೇ ಉಂಟಾಗತ್ತೆ. ಅದರಿಂದ ಕೇಳಬೇಕಾಗೆ ಎಲ್ಲವನ್ನು ಸಮರ್ಪಣೆ ಮಾಡಿಬಿಡ್ಬೇಕಷ್ಟೆ ಅಂತಲ್ಲ. ಏನು ಬಂದರೂ ಅದು ನಮ್ಮ ಕರ್ಮ ಫಲದಿಂದ ಹೇಳ್ತೀವಲ್ಲ. ಏನು ನಾನು ಎಲ್ಲ ಉಪನ್ಯಾಸಕರಿಗೆ ಒಂದು ಉಂಟು ಮಾಡಲೇಬೇಕು ಅಂತ. ಅಂದರೆ ಏನು? ಯಾಕೆಂದರೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ನಮ್ಮ ಆಚಾರ್ಯರ ಕೃಪೆಯಿಂದ ಅವರು ಹೇಳಿಸಿದ್ದಾರೆ ವಿನಃ ಅಡಿಯೇನು ಏನೂ ಇಲ್ಲ. ಅಕಸ್ಮಾತ್ ಏನು ತಪ್ಪಿದೆಯೋ ಅದೆಲ್ಲ ಅಡಿಯೇನು ಮೌಢ್ಯತೆಯಿಂದ. ಅದರಿಂದ ಅದನ್ನು ನೀವೆಲ್ಲ ಕ್ಷಮಾಪಣೆ ಮಾಡಿ ಸ್ವೀಕಾರ ಮಾಡಿ. ಯಾತಕ್ಕೆ ಹೇಳಬೇಕು? ಖಂಡಿತ ಹೇಳಬೇಕು. ಯಾಕಂದರೆ ನಾನು ಅನ್ನೋದಿಲ್ವಲ್ಲ. ನಾನು ಅನ್ನೋದು ಬಂದುಬಿಟ್ಟಾಗ ಅದು ದೋಷವಾಯಿತು. ಆ ದೋಷ ಬಂದುಬಿಡುತ್ತೆ. ಆ ದೋಷ ನಾನು ಅಂತ ಬಂದಾಗ ದೋಷ ಉಂಟಾಗತ್ತೆ. ಆ ದೋಷವನ್ನು ದಯವಿಟ್ಟು ಎಲ್ಲರೂ ಕ್ಷಮಾಪಣೆ ಮಾಡಿ ಅಂತ ಕೇಳ್ಕೊಳ್ಳೇಬೇಕು. ಅದರಿಂದ ಆ ದೋಷ ಉಂಟಾಗದೇ ಇರಬೇಕಾದ್ರೆ ಯಾರ ಕಟಾಕ್ಷ ಬೇಕು? ಆಚಾರ್ಯರ ಕಟಾಕ್ಷ, ಕೃಪಾ ಕಟಾಕ್ಷ. ಆ ಕೃಪಾ ಕಟಾಕ್ಷ ಅದಕ್ಕೋಸ್ಕರ ಹೇಳ್ತಾರೆ ದೇವಸ್ಯ. ನೆಕ್ಸ್ಟ್ ಇದರಲ್ಲಿ ಮಾಲಾ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ತೆಗಿ. 594 ದೇವಸ್ಯ ರಂಗರಸಿಕಸ್ಯ ವಿಗಾರ ಹೇತೋಗೋ ಆತ್ಮಾನಮಂಗ್ರಿ ಕಮಲೆ ವಿನಿವೇದ್ಯ ಪೂರ್ವಂ ಪ್ರಾಯೋ ನಿವೇದಯಸಿ ಶೋಣಮಣಿಪ್ರಕಾಶೈ ಪ್ರತ್ಯೂಷ ಪದ್ಮಕಲಿಕಾಂ ಪದರಕ್ಷಿಣೀಂ ತ್ವಂ. ಪದರಕ್ಷಿಣಿ. ಈಗ ಪ್ರತ್ಯೂಷೇ ವರದಗ ಪ್ರಸನ್ನವದನಗ ಪ್ರಾಪ್ತಾಭಿಮುಖ್ಯಾಂ ಜನಾನ್. ಪ್ರತ್ಯೂಷ ಅಂದರೆ ಬೆಳಗ್ಗಿನ ಜಾವ. ಪ್ರತ್ಯೂಷೆ ಬೆಳಗಿನ ಜಾವದಲ್ಲಿ, ಉದಯ ಕಾಲದಲ್ಲಿ. ಪದ್ಮಕಲಿಕಾಂ, ಪದ್ಮ ಮೊಗ್ಗಾಗಿರುತ್ತೆ ರಾತ್ರಿ ಎಲ್ಲ. ಒಂದು ಕಿರಣ ಬಿದ್ದ ತಕ್ಷಣ ಏನಾಗುತ್ತೆ? ಅರಳು ಬಿಡು. ಅದನ್ನು ಹೇಳ್ತಾರೆ, ಆ ಹೂಗಳನ್ನು ಎತ್ತಿ ಎರಚ್ತಾ ಇರುವಂತೆ. ಬೆಳಗಿನ ಜಾವದಲ್ಲಿ ಅರಳಿದಂಥ ಹೂಗಳನ್ನು, ಪದ್ಮಗಳನ್ನು ಎತ್ಕೊಂಡು ಅರ್ಚನೆ ಮಾಡ್ತಾ ಇರುವಂತೆ. ಪದ್ಮರಾಗದ ಕಿರಣ, ಅದರ ಕಾಂತಿ. ಅಮ್ಮ ಪಾದುಕಾದೇವಿ ಪದರಕ್ಷಿಣಿ, ರಂಗನಾಥನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂಥ ಪಾದುಕಾದೇವಿಯೇ. ಅವನ ಶ್ರೀರಂಗ ವಿಮಾನದಲ್ಲೇ ತುಂಬ ಆಸೆಯಿಂದ ವಾಸ ಮಾಡ್ತಾ ಶ್ರೀರಂಗ ಕ್ಷೇತ್ರದಲ್ಲಿ ಎಲ್ಲೆಲ್ಲೂ ವಿಹಾರ ಮಾಡಿ ಸಂಚಾರ ಮಾಡಿ ಉತ್ಸವದಲ್ಲಿ ಎಲ್ಲರನ್ನೂ ಅನುಗ್ರಹ ಮಾಡಬೇಕು ಅಂತ ಆಸೆ ಪಡುವಂಥ ಶ್ರೀರಂಗನಾಥ ಅಲ್ವಾ? ರಂಗಸ್ಥಳದಲ್ಲೂ ಆದರೆ ಪಾದುಕೆಗೆ ಎರಡರಲ್ಲೂ ಪ್ರೀತಿ ಉಂಟು. ಶ್ರೀರಂಗ ಸ್ಥಳದಲ್ಲೂ ಪ್ರೀತಿ ಉಂಟು, ರಂಗನಾಥನಲ್ಲೂ ಪ್ರೀತಿ ಉಂಟು, ರಂಗನಾಥನ ಪಾದದಲ್ಲೂ ಪ್ರೀತಿ ಉಂಟು. ಅದಕ್ಕೆ ಯಾವಾಗಲೂ ಜೊತೆಯಲ್ಲಿದ್ದು ರಕ್ಷಣೆ ಮಾಡ್ತಾ ಇದ್ದಾಳೆ. ದೇವಸ್ಯ ವಿಹಾರ ಹೇತೋ, ಅವನ ವಿನೋದವಾದಂಥ ಲೀಲೆಗೋಸ್ಕರವಾಗಿ ಮಾಡುವಂಥ ಸಂಚಾರದಲ್ಲಿ ಆಸೆ ಉಳ್ಳಂತಹ ಪಾದುಕೆಗೆ ಶ್ರೀರಂಗನಾಥನಲ್ಲೂ ಆಸೆ ಉಂಟು, ಪಾದದಲ್ಲೂ ಆಸೆ ಉಂಟು, ಅವರು ವಾಸ ಮಾಡುವಂಥ ಸ್ಥಳದಲ್ಲೂ ಆಸೆ ಉಂಟು, ಆ ಸ್ಥಳದಲ್ಲಿ ವಾಸ ಮಾಡುವಂಥ ಜನರಲ್ಲೂ ಆಸೆ ಉಂಟು. ಪಾದುಕಾದೇವಿ ಎಲ್ಲರನ್ನೂ ಅನುಗ್ರಹ ಮಾಡಬೇಕು. ಅದಕ್ಕೆ ದೇವರ ವಿಹಾರ ಹೇತೋ, ಅವನ ಲೀಲೆಗೋಸ್ಕರವಾಗಿ ಸಂಚಾರ ಮಾಡುವುದಕ್ಕಾಗಿ ಪೂರ್ವಂ ಮೊದಲು, ಅವನ ಸಂಚಾರಕ್ಕೆ ಹೊರಡ್ತಾನೆ ಅನ್ನೋದಕ್ಕೆ ಮೊದಲು ಆತ್ಮಾನಂ ಅಂಗ್ರಿ ಕಮಲೆ, ತನ್ನನ್ನು ಅಂಗ್ರಿ ಕಮಲೆ ಪರಮಾತ್ಮನ ಅಡಿದಾವರೆಯಲ್ಲಿ. ಅಂಗ್ರಿ ಅಂದರೆ ಪಾದ, ಅರವಿಂದ ಅಂದರೆ ತಾವೆ, ಪಾದ ಅರವಿಂದದಲ್ಲಿ ವಿನಿವೇದ್ಯ ಸಮರ್ಪಣೆ ಮಾಡ್ಕೊಂಡ್ಬಿಡ್ತಾಳೆ. ಪಾದಕಮಲದಲ್ಲಿ ಸಮರ್ಪಣೆ ಮಾಡಿಕೊಂಡು ಪೂರ್ವ, ಯಾವುದಕ್ಕೆ ಮೊದಲು? ವಿಹಾರ ಸಂಚಾರಕ್ಕೆ ಮೊದಲು ಸಮರ್ಪಣೆ ಮಾಡಿ ಅವನು ಅದನ್ನು ತೊಟ್ಟಾಗ ತಾನೇ ಅವನು ಮುಂದಕ್ಕೆ ಹೋಗ್ತಾನೆ. ಇಲ್ಲೇ ಸಂಚಾರ ಇಲ್ವಲ್ಲ. ಅದರಿಂದ ಹೇಳ್ತಾರೆ ಮೊದಲು ತನ್ನನ್ನು ಅವಳೇ ಸಮರ್ಪಣೆ ಮಾಡ್ಕೊಂಡ್ಬಿಡ್ತಾಳಂತೆ ಪರಮಾತ್ಮನ ಪಾದಾರವಿಂದದಲ್ಲಿ. ಯಾವಾಗ ಸಮರ್ಪಿಸಿ? ಶೋಣಮಣಿ ಪ್ರಕಾಶ. ಈ ಶೋಣ ಅಂದರೆ ಕೆಂಪು, ಮಣಿ ಅಂದರೆ ರತ್ನ. ಕೆಂಪು ರತ್ನದ ಪ್ರಕಾಶ ಅಂದರೆ ಆ ರತ್ನಗಳ ಕಿರಣಗಳು ಕಾಂತಿಗಳಿಂದ ಪ್ರತ್ಯೂಷ ಪದ್ಮಕಲಿಕಾ, ಬೆಳಗಿನ ಜಾವದಲ್ಲಿ ಪದ್ಮಕಲಿಕಾ
ಆಗ ತಾನೇ ಅರಳಿರುವಂತಹ ಪದ್ಮಗಳನ್ನ, ಅರಳಿದ ತಾವರೆಯನ್ನ ಪ್ರಾಯಗ ನಿವೇದಯಸಿ. ಪ್ರಾಯಗ, ಆ ಪ್ರಾಯ ಅಂದ್ರೇನು, ಅನೇಕವಾಗಿ ನೀನು ಕೊಡ್ತಾ ಇದೆಯೇನೋ, ಸಮರ್ಪಣೆ ಮಾಡ್ತಾ ಇದೆಯೇನೋ. ಅರ್ಚನೆ, ಹೊರಡಕ್ಕೆ ಮುಂಚೆ ಪದ್ಮಗಳನ್ನು ತಗೊಂಡು ಅರ್ಚನೆ ಮಾಡ್ತಾ ಇದ್ದೆ. ಈಗ ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದರೆ, ಪರಮಾತ್ಮನಿಗೆ ಈಗ ಆರಾಧನೆ ಆರಂಭಕ್ಕೆ ಮೊದಲೇನೆ ಒಂದು ತುಳಸಿನೋ ಪುಷ್ಪನೋ ಸಮರ್ಪಣೆ ಮಾಡೇ ಮಾಡ್ತಾರೆ ಬೆಳಗಿನ ಜಾವ. ಅವನೀಗ ಹೊರಡಬೇಕು ಅಂತಂದ್ರೆ ಮಾಡಲೇಬೇಕಲ್ಲ ಉತ್ಸವಕ್ಕೆ ಮುಂಚೆ. ಉತ್ಸವ ಪ್ರಾರಂಭವಾಗೋದಕ್ಕೆ ಮುಂಚೆ ಎಷ್ಟೊಂದು ಕಾರ್ಯಕ್ರಮ ಉಂಟು. ಆಗ ಪುಷ್ಪದಲ್ಲಿ ಅರ್ಚನೆ ಮಾಡ್ತಾರೆ. ಇವಳು ಶುರು ಮಾಡಿಬಿಟ್ಲ, ಸಮರ್ಪಣೆ ಮಾಡಿಬಿಟ್ಟು ಆ ಕಾಂತಿಯಿಂದ ಪದ್ಮಗಳ ಹೂವನ್ನ ಅರ್ಚನೆ ಮಾಡ್ತಾ ಇದ್ದಾಳೇನೋ, ನಿವೇದನೆ ಮಾಡ್ತಾ ಇದ್ದಾಳೇನೋ ಅನ್ನುವಂತೆ ಅನಿಸತ್ತೆ ಅಂತಾರೆ. ಇದು 594ರಲ್ಲಿ. 595 ಪ್ರತ್ಯಂಗಮಯಸ್ಯ ವಿಷಗ ಪ್ರಣವೇನ ದೇವಿ ಪ್ರಕ್ಷೇಪಣಾಯ ಪರಮಾರ್ಥವಿದಾಂ ಮುನೀನಾಂ ಪ್ರಾಜ್ಯಾ ಮುಕುಂದ ಚರಣಾವನಿ ಪದ್ಮರಾಗೈಹಿ ಪರ್ಯಾಯ ಪಾವಕ ಶಿಖಾಂ ಭವತೀಂ ಪ್ರತಿಮಗ. ಪರ್ಯಾಯ ಅಂದರೆ ಮತ್ತೆ ಬರುತ್ತಲ್ಲ, ಆರ್ಡರ್ ಬಂದಾದ್ಮೇಲೆ ಒಂದು ಪರ್ಯಾಯ. ಇದರಲ್ಲಿ ಹೇಳ್ತಾರೆ, ಅಮ್ಮ ಪಾದಕ್ಕೆ ನಿನ್ನಲ್ಲಿ ಕೆಂಪು ರತ್ನಗಳನ್ನು ಅಲಂಕಾರಕ್ಕೋಸ್ಕರವಾಗಿ ಹುದುಗಿಸಿಟ್ಟಿದ್ದಾರೆ. ಅದರಿಂದ ಕಾಂತಿ ಅಗ್ನಿಜ್ವಾಲೆಯಂತೆ ಕೆಂಪುಗೆ ಬರ್ತಾ ಇದೆ. ಪದ್ಮರಾಗ ಕೆಂಪು, ಕೆಂಪು ಕಾಂತಿ, ಕೆಂಪು ಕಿರಣಗಳು. ಅದನ್ನು ನೋಡಿದರೆ ಉಪನಿಷತ್ತಿನ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡಿರುವಂಥವರು ಜ್ಞಾನಿಗಳು, ವೇದಾಂತ ಉಪನಿಷತ್ತು ಅರಿತವರು. ಜೀವಾತ್ಮನಿಗೆ ಏನಪ್ಪ ಜಾಗ, ಜೀವಾತ್ಮ ಯಾರಿಗೆ ಸ್ಥಳ, ಜೀವಾತ್ಮನಿಗೆ ಜಾಗ ಯಾವುದು? ಜೀವಾತ್ಮನಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ. ಸೊ ಅದರಿಂದ ಅರ್ಥ ಏನಾಯಿತು? ಪರಮಾತ್ಮನು ಜೀವಾತ್ಮನು ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾರೆ. ಅಪೃಥಕ್ ಸಿದ್ಧವಾದಂಥ ತತ್ವ. ಪರಮಾತ್ಮ ಇಲ್ಲದೆ ಯಾವ ಜೀವಾತ್ಮನೂ ಇಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದೇ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಅದನ್ನು ನೋಡಿದರೆ ಹೀಗನ್ಸತ್ತೆ, ಪರಮಾತ್ಮನ ಬಳಿಗೆ ಹೋಗಬೇಕಾದ್ರೆ ಬಳಿಗೆ ಹೋಗ್ಬೇಕಾ? ಈಗ ಯಾವಾಗಲೂ ಇದ್ದಾನೆ ಅನ್ನೋದು ತತ್ವ. ಆದರೆ ತತ್ವ ಗೊತ್ತಿಲ್ಲದೆ ಇರೋರಿಗೆ, ಜನರಿಗೆ ಏನು ಅನ್ಸುತ್ತೆ, ಪರಮಾತ್ಮನ ಹತ್ರ ಹೋಗಬೇಕು ಅಂತ. ಹತ್ರ ಹೋಗ್ಬೇಕಾದ್ರೆ ಯಾರು ಇರಬೇಕು ಅಂತ? ಮಹಾಲಕ್ಷ್ಮಿ ಇದ್ದಾಗ ಹೋಗ್ಬೇಕು. ಶಿವಪತಿಯಾದ ಶ್ರೀಮನ್ನಾರಾಯಣನೇ ಪರದೈವ ಅಲ್ವಾ? ಅದರಿಂದ ಮಹಾಲಕ್ಷ್ಮಿ ಇದ್ರೇನೆ ಪರಮಾತ್ಮ ದಂಡಧರತ್ವವನ್ನು ಮರೆತು ಅನುಗ್ರಹ ಮಾಡ್ತಾಳೆ. ಮಹಾಲಕ್ಷ್ಮಿ ಅದರಿಂದ ನಮ್ಮನ್ನು ಏನು ಮಾಡ್ತಾಳೆ? ನಿವೇದನ ಮಾಡ್ತಾಳೆ. ಸರಿ ಮಾಡಿಬಿಟ್ಟು ನಿವೇದನೆ ಮಾಡ್ತಾಳೆ. ಮಕ್ಕಳಲ್ವಾ? ತಂದೆ ಹತ್ರ ತಾಯಿ ಏನು ಮಾಡ್ತಾಳೆ? ಅಯ್ಯೋ ಪರವಾಗಿಲ್ಲ ರೀ, ಬಿಡಿ, ಏನೋ ಒಂದು ತಪ್ಪು ಮಾಡಿದ್ದಾನೆ, ಮುಂದಕ್ಕೆ ಮಾಡಲ್ಲ, ಸುಮ್ಮನೆ ಇದ್ಬಿಡಿ, ಶಿಕ್ಷೆ ಮಾಡಬೇಡಿ, ಸ್ವೀಕಾರ ಮಾಡಿ ಅಂತ ಹೇಳ್ತಾಳೋ ಇಲ್ವೋ ತಾಯಿ? ಅದೇ ಥರನೇ ಮಹಾಲಕ್ಷ್ಮಿ ನಮಗೆಲ್ಲರಿಗೂ ಅವಳೇ ತಾಯಿ, ಜಗನ್ಮಾತ. ಜಗತ್ಪಿತಾವಾದ ಶ್ರೀಮನ್ನಾರಾಯಣನಲ್ಲಿ ನಿವೇದನ ಮಾಡಿ ನಮ್ಮ ತಪ್ಪುಗಳನ್ನೆಲ್ಲ ತಾನು ಇಲ್ವೇ ಇಲ್ಲ ಅಂತ ಮಾಡಿಬಿಟ್ಟು ತೋರಿಸ್ಬಿಡ್ತಾಳೆ ಪರಮಾತ್ಮನಲ್ಲಿ. ಅಂತಹ ಮಹಾಲಕ್ಷ್ಮಿ ಅದ್ರ ಜೊತೆಯಲ್ಲಿ ಯಾವಾಗಲೂ ಇರುವಂಥವಳು. ಒಪ್ಪಿಸಿಬಿಡ್ತಾಳೆ. ಅದಕ್ಕೆ ಅಗ್ನಿಜ್ವಾಲೆ ಅಂತ ಹೇಳಿದ್ದಾರೆ. ಅಗ್ನಿಜ್ವಾಲೆ ಅಂತ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಯಾವ ದೇವತೆಯನ್ನು ಉದ್ದೇಶಿಸಿ ತುಪ್ಪ ಮೊದಲಾದವನ್ನ ಕೊಡ್ತಾರೋ ಅದೆಲ್ಲ ಮಂತ್ರವನ್ನು ಹೇಳಿ ಅಗ್ನಿಯಲ್ಲಿ ಅರ್ಪಣೆ ಮಾಡ್ತಾರೆ. ಆದರೆ ಅದು ನಿರ್ದಿಷ್ಟ ದೇವತೆಗೆ ಸೇರೋದು ಎಲ್ಲಿಂದ ಅಂದರೆ ಅದು ಪರಮಾತ್ಮನಿಗೆ ಹೋಗಿ ಆಮೇಲೆ ಎಲ್ಲರಿಗೂ ಅದು ಅಂದರೆ ಮೊದಲು ಸ್ವೀಕಾರ ಅಜ್ವಾಲ್, ಅಗ್ನಿ ಮುಖೇ. ಅದೇ ರೀತಿ ಬರೀ ಪದ್ಧತಿಯಲ್ಲ, ಇದು ಶಾಸ್ತ್ರವಿಹಿತವಾದದ್ದು ಅಂತ ಹೇಳ್ತಾರೆ ಆಚಾರ್ಯರು. ಅದರಿಂದ ಅವಳಿಗೆ ಇವನನ್ನು ಮಹಾಲಕ್ಷ್ಮಿಯಲ್ಲಿ ಸದಾಚಾರ್ಯರು ಒಪ್ಪಿಸ್ಬಿಡ್ತಾರೆ. ಇದು ಶರಣಾಗತಿ. ಅದಾದ ಮೇಲೆ ಪರಮಾತ್ಮ ಸ್ವೀಕಾರ ಮಾಡಿಬಿಡ್ತಾನೆ. ಆಮೇಲೆ ಅವನನ್ನು ಯಾವತ್ತಿಗೂ ಕೈ ಬಿಡೋಕ್ಕಾಗೋದೇ ಇಲ್ಲ. ಸೊ ಅಗ್ನಿ ಜ್ವಾಲೆಯಲ್ಲಿ ಹವಿಸ್ಸನ್ನು ಕೊಟ್ಟು, ಸೊ ನಮ್ಮ ಆತ್ಮ ಏನಾಗುತ್ತೆ? ಹವಿಸ್ಸು. ಅದಕ್ಕೆ ಜ್ವಾಲೆ ಅಗ್ನಿ ಯಾವುದು? ಮಹಾಲಕ್ಷ್ಮಿ ತಾಯ. ಅದರಲ್ಲಿ ಸಮರ್ಪಣೆ ಮಾಡಿದ ಮೇಲೆ, ಪರಮಾತ್ಮನಲ್ಲಿ ಒಪ್ಪಿಸಿದ ಮೇಲೆ ನಮಗೆ ಯಾವ ಇದು ಇಲ್ಲ. ಪರಮಾತ್ಮನ ಕಟಾಕ್ಷ ಯಾವಾಗಲೂ ಇದ್ದೇ ಇರುತ್ತೆ. ನಿರ್ದಿಷ್ಟ ದೇವತೆಗೆ ಸೇರುತ್ತೆ ಅಂದರೆ ಮಹಾಲಕ್ಷ್ಮಿ ಯಾರ ಹತ್ರ ಸೇರುತ್ತಾಳೆ? ನಿರ್ದಿಷ್ಟವಾದ ಪರಮಾತ್ಮನಲ್ಲೇ ನಮ್ಮನ್ನು ಸೇರಿಸ್ತಾಳೆ, ಬೇರೆ ಎಲ್ಲೂ ಇಲ್ಲ. ಎಲ್ಲ ಜೀವಾತ್ಮನೂ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು.
ಪರಮಾತ್ಮನಿಗೆ ಪಟ್ಟಮಹಿಷಿ ಅಂತೆ ಸ್ತ್ರೀ ಪ್ರಾಯ. ಅದರಿಂದ ಸ್ತ್ರೀಯ ಪ್ರಾಯವಾದ ಎಲ್ಲ ವಸ್ತುವು ಪುರುಷನಲ್ಲಿ ಸೇರಲೇಬೇಕು. ಒಬ್ಬನೇ ಒಬ್ಬ ಪುರುಷ, ಅದು ನಿಸ್ಸಮಾಪ್ಯತಿಕನಾದ ಉತ್ತಮ ಪುರುಷನಾದ ಶ್ರೀಮನ್ನಾರಾಯಣ ಶ್ರೀ ಮಹಾಲಕ್ಷ್ಮಿ. ಅದರಿಂದ ಎಲ್ಲ ಚೇತನರನ್ನ ಮಹಾಲಕ್ಷ್ಮಿ ಆಚಾರ್ಯ ಮುಖೇನ ಸ್ವೀಕರಿಸಿ ಅದನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾಳೆ. ಅದು ಒಂದು ಹೋಮ ಮಾಡಿದಾಗ ಜ್ವಾಲೆಯಲ್ಲಿ ಹವಿಸ್ಸನ್ನು ಹಾಕಿದಾಗ ಆ ದೇವತೆಗೆ ನಿರ್ದಿಷ್ಟವಾದದ್ದು ದೇವತೆಗೆ ಹೋಗುತ್ತೋ ಅದೇ ರೀತಿ ಇದು ಒಂದು ಯಜ್ಞ, ಆತ್ಮಯಜ್ಞ. ಜೀವಾತ್ಮ ಎನ್ನುವಂಥ ಹವಿಸ್ಸನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಮಹಾಲಕ್ಷ್ಮಿಯ ಮೂಲಕವಾಗಿ, ಸದಾಚಾರ್ಯರ ಮೂಲಕವಾಗಿ ಶಿವನಾರಾಯಣನಲ್ಲಿ ಸಮರ್ಪಣೆ. ಆಚಾರ್ಯರೂ ಮಹಾಲಕ್ಷ್ಮಿಯಂತೆ ಅಂತ ಇಟ್ಕೊಳ್ಬೋದು ಆಚಾರ್ಯರನ್ನು. ಯಾಕಂದರೆ ನಮಗೆ ಉಪಕಾರವನ್ನು ಮಾಡಿ ನಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಪರಮಾತ್ಮನಲ್ಲಿ ಸಮರ್ಪಣೆ. ಅದೇ ಥರ ಆಚಾರ್ಯರು ಮಹಾಲಕ್ಷ್ಮಿಯಲ್ಲಿ ಸಮರ್ಪಣೆ ಮಾಡ್ತಾರೆ, ಮಹಾಲಕ್ಷ್ಮಿ ಅಲ್ಲಿ ಸೊ ಇವಾಗ ಏನಾಯಿತು, ಪುರುಷಕಾರ ಇಬ್ಬರಾದರು, ಆಚಾರ್ಯರು ಮಹಾಲಕ್ಷ್ಮಿ. ಸೊ ಇವಾಗ ಪರಮಾತ್ಮ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಶರಣಾಗತಿ ಅನ್ನುವಂಥದ್ದು ಮೋಕ್ಷಕ್ಕೆ ಪರಮ ಸುಲಭವಾದ ಉಪಾಯ ಅಂತ ನಿರ್ದೇಶನ ಮಾಡ್ತಾರೆ ಈ ಶ್ಲೋಕದಲ್ಲಿ. ಅದರಿಂದ ಇಲ್ಲಿಗೆ 10 ಶ್ಲೋಕ ಆಗುತ್ತೆ. ಆಚಾರ್ಯರಲ್ಲಿ ಒಪ್ಪಿಸಿದಂತಹ ಈ ಚೇತನನ್ನು ಮಹಾಲಕ್ಷ್ಮಿಯ ಮೂಲಕ ಭಗವಂತನಲ್ಲಿ ಸೇರಿಸಿ ನಿವೇದನ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ಆತ್ಮರಕ್ಷಣೆಯನ್ನು ಸಮರ್ಪಣೆ ಮಾಡಿದ ಮೇಲೆ ರಕ್ಷಣೆ ಪರಮಾತ್ಮನೇ ಮಾಡೋದು, ಬೇರೆ ಯಾರೂ ಇಲ್ಲ. ಆದರೆ ನಮಗೆ ಪರಮಾತ್ಮ ಮಾಡ್ತಾನೆ ಅನ್ನೋದಕ್ಕಿಂತ ನಮ್ಮ ಆಚಾರ್ಯರೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸುವಂಥ ದೇವರಾದ್ರಿಂದ ಆಚಾರ್ಯ ದೇವೋ ಭವ. ಅದಕ್ಕೋಸ್ಕರ ಹೇಳಿದ್ದಾರೆ, ಅವರನ್ನೇ ನಂಬಿ ಅವರಲ್ಲಿ ಪರಮ ವಿಶ್ವಾಸವನ್ನು ಇಟ್ಟಾಗ ಈ ಶರಣಾಗತಿ ಸಂಪೂರ್ಣವಾದ ಫಲವನ್ನು ಕೊಡುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತೋರಿಸಿದ್ದಾರೆ. ಜಯತೇತಿ ರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಭಯದನಾಸ್ತ್ರಿವೇದಿ ಅವಂದ್ಯಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಘ ಜಯಂತಿ ಭುವನತ್ರಾಣ ಪದಪಂಕಜರೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಾಮಿ ಚೆನ್ನೈಗೆ ಹೋಗ್ತಾ ಇದ್ದೀನಿ ನಾಳೆ.